ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಜುಲೈ 1ನೇ ತಾರೀಕಿನಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಒತ್ತುವರಿಗಳಾಗಿತ್ತು ಪಾದಾಚಾರಿ ಮಾರ್ಗ, ಎಲ್ಲೆಲ್ಲಿ ಬೀದಿ ಬದಿಯಾಗಿ ವ್ಯಾಪಾರವನ್ನು ಮಾಡಲಾಗ್ತಾ ಇತ್ತು, ಅದನ್ನು ತೆರವುಗೊಳಿಸೋ ಪ್ರಯತ್ನದ ಭಾಗವಾಗಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಒಂದು ಮಿಂಚಿನ ಸಂಚಲನದ ಕಾರ್ಯಕ್ರಮ ಎಲ್ಲವೂ ಕೂಡ ಶುರುವಾಗಿದೆ, ನೋಡ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಎಲ್ಲೆಲ್ಲಿ ಪಾದಾಚಾರಿ ಮಾರ್ಗವನ್ನು ಒತ್ತುವರಿಗೊಳಿಸಿ ವ್ಯಾಪಾರವನ್ನೆಲ್ಲ ಮಾಡ್ತಾ ಇದ್ರಲ್ಲ, ಅದರ ತೆರವು ಕಾರ್ಯಾಚರಣೆ ಆಯಿತು ಕಳೆದ 7-8 ದಿನಗಳಿಂದ. ಅದರ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರು ದೊಡ್ಡ ಮಟ್ಟದ ಪ್ರತಿಭಟನೆ ಆಕ್ರೋಶವನ್ನು ಹೊರಹಾಕಿದ್ರು. ಅದಾದ ನಂತರ ಇದೀಗ ಮತ್ತೊಂದು ಹಂತಕ್ಕೆ ಸರ್ಕಾರ ಮುಂದೆ ಹೋಗ್ತಾ ಇದೆ. ಅದು ಆಪರೇಷನ್ ಓಲ್ಡ್ ವೆಹಿಕಲ್ ಅಂತ. ಡಿ.ಕೆ. ಶಿವಕುಮಾರ್ ಈ ಹಿಂದೆ ನಗರಾಭಿವೃದ್ಧಿ ಸಚಿವರಿದ್ದಾಗಲೇ ಒಂದು ಸೂಚನೆ ಕೊಟ್ಟಿದ್ದರು. ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಅನೇಕ ವರ್ಷಗಳಿಂದ ಹಳೆಯ ವಾಹನಗಳು ರಸ್ತೆಯಲ್ಲೇ ಪಾರ್ಕಿಂಗ್ ಮಾಡಲಾಗಿದೆ. 3 ತಿಂಗಳ ಹೆಚ್ಚು ಅವಧಿಗೆ ಯಾವುದಾದ್ರೂ ಒಂದು ವಾಹನ ಒಂದು ರಸ್ತೆಯಲ್ಲಿ ನಿರಂತರವಾಗಿ ನಿಲುಗಡೆ ಆದರೆ ಅದನ್ನೇ ಪಾರ್ಕಿಂಗ್ ಸ್ಪಾಟ್ ಆಗಿ ಏನಾದರೂ ಮಾಡಿಕೊಂಡ್ರೆ ಅದನ್ನು ನಾವು ತೆರವು ಮಾಡ್ತೀವಿ, ತೆಗೆದುಕೊಂಡು ಹೋಗ್ತೀವಿ ಅಂತ ಈ ಹಿಂದೆ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದರು. ಇದೀಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದು ಇದೀಗ ಕಾರ್ಯಾಚರಣೆಗೆ ಬರ್ತಾ ಇದೆ. ಆ ಮುಖಾಂತರ ಬೆಂಗಳೂರಿನಲ್ಲಿ ಆಪರೇಷನ್ ಓಲ್ಡ್ ವೆಹಿಕಲ್ ಶುರುವಾಗಿರೋದು. ಹಾಗಾದರೆ ನಾಗರಿಕರ ಪ್ರತಿಕ್ರಿಯೆ ಏನು? ಒಂದು ಕಡೆ ಬೆಂಗಳೂರಿನಲ್ಲಿ ಪಾರ್ಕಿಂಗಿಗೆ ಜಾಗ ಇಲ್ಲ, ಪಾರ್ಕಿಂಗ್ ಸ್ಪಾಟ್ಗಳನ್ನು ಮಾಡಬೇಕು, ಪೇ ಆ್ಯಂಡ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು, ಬಹುಮಹಡಿಯ ಕಟ್ಟಡಗಳ ಮುಖಾಂತರ ಪಾರ್ಕಿಂಗ್ಗೆ ಜಾಗವನ್ನು ಕೊಡಬೇಕು ಎನ್ನುವಂತಹ ಆಗ್ರಹಗಳು ಅನೇಕ ದಿನಗಳಿಂದ ಬೆಂಗಳೂರಿಗರಿಂದ ಬರ್ತಾ ಇದ್ದನ್ನು ನೋಡ್ತಾ ಇದ್ದೀವಿ. ಪಾರ್ಕಿಂಗ್ಗೆ ಜಾಗವೇ ಇಲ್ಲದಿದ್ದಾಗ ಹೀಗೆ ಪಾರ್ಕ್ ಮಾಡಿದ ಜಾಗಗಳನ್ನು ಯಾಕೆ ನೀವು ತೆಗೆದುಕೊಂಡು ಹೋಗ್ತೀರಿ ಅನ್ನುವಂತಹ ಆಕ್ಷೇಪಗಳು ಸಾರ್ವಜನಿಕರಿಂದ ಬರ್ತಾ ಇರೋದು. ಹಾಗಾದರೆ ಏನಿದು ಆಪರೇಷನ್ ಓಲ್ಡ್ ವೆಹಿಕಲ್? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ, ಆಪರೇಷನ್ ಓಲ್ಡ್ ಗಾಡಿ. ಆಪರೇಷನ್ ಫುಟ್ಪಾತ್ ಬಳಿಕ ಇದೀಗ ಆಪರೇಷನ್ ವೆಹಿಕಲ್ಸ್. ಹಳೆಯ ವಾಹನಗಳನ್ನು ಎಲ್ಲೆಲ್ಲಿ ನಿಲ್ಲಿಸಿರ್ತಾರೋ ಅವುಗಳನ್ನು ತೆಗೆದುಕೊಂಡು ಹೋಗೋದು. ಮೊದಲ ದಿನವೇ 1500 ವಾಹನಗಳನ್ನು ಗುರುತಿಸಲಾಗಿದೆ. ಈ ವಿಚಾರದಲ್ಲಿ ಬಿರುಸಾದ ರಸ್ತೆ ಬದಿಯ ವಾಹನಗಳ ತೆರವು ಕಾರ್ಯ ಬಿರುಸಾಗ್ಬಿಟ್ಟಿದೆ. ಕ್ಲೀನ್ ಬೆಂಗಳೂರು ಅದಾದ ನಂತರ ಇದೀಗ ಆಪರೇಷನ್ ಟೋಯಿಂಗ್. ಬಸವರಾಜ ಬೊಮ್ಮಾಯಿ ಇವರ ಸರ್ಕಾರ ಇದ್ದಾಗ ಈ ಟೋಯಿಂಗ್ ವ್ಯವಸ್ಥೆಯನ್ನ ನಿಲ್ಲಿಸಲಾಗಿತ್ತು. ಅದನ್ನು ಪುನರಪಿ ಶುರು ಮಾಡ್ತೀವಿ ಅಂತ ಈ ಹಿಂದೆ ಗೃಹ ಸಚಿವರಾಗಿದ್ದಂತಹ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದರು. ಸಾರ್ವಜನಿಕರು ಮತ್ತು ಟೋಯಿಂಗ್ ಸಿಬ್ಬಂದಿಯ ನಡುವೆ ಮಾತಿನ ಚಕಮಕಿಯಾಗಿ ಜಗಳಗಳೆಲ್ಲ ಆಗಿ ಆ ನಿಯಮಗಳನ್ನು ಗಾಳಿಗೆ ತೋರ್ತಾ ಇದ್ದಾರೆ ಎನ್ನುವಂತಹ ಸುದ್ದಿಯ ಭಾಗವಾಗಿ ಅದನ್ನು ನಿಲ್ಲಿಸಲಾಗಿತ್ತು. ಅದನ್ನು ಪುನರಪಿ ನಾವು ಶುರು ಮಾಡ್ತೀವಿ ಅಂತ ಇವರೆಲ್ಲ ಹೇಳಿದ್ರು. ಇದೀಗ ಯಾವ ವಾಹನಗಳು ನಿಂತಲ್ಲೇ ನಿಂತು ಅನೇಕ ದಿನಗಳಿಂದ ಪಾರ್ಕಿಂಗ್ ಸ್ಪಾಟ್ ಎಲ್ಲ ಮಾಡ್ಕೊಂಡಿದ್ದಾರಲ್ಲ, ಅವುಗಳನ್ನು ತೆರವು ಮಾಡುವಂತಹ ಕೆಲಸ. ಈಗಾಗಲೇ 1500 ವಾಹನಗಳನ್ನು ಗುರುತಿಸಲಾಗಿದೆ ಎನ್ನುವಂತಹ ಅಂದಾಜು ಸಿಗ್ತಾ ಇದೆ. 7 ದಿನಗಳಲ್ಲಿ ನೋಟಿಸ್ ಕೊಡ್ತಾರೆ. 7 ದಿನಗಳಲ್ಲಿ ನೋಟಿಸ್ ಕೊಟ್ಟ ನಂತರ ವಾಹನ ತೆರೆದೇ ಇದ್ದರೆ ಅದನ್ನು ಹರಾಜು ಹಾಕೋ ಪ್ರಕ್ರಿಯೆ. ನಾವು ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ನೋಡ್ತಾ ಇದ್ವಿ, ನೋ ಪಾರ್ಕಿಂಗ್ ಸ್ಟಿಕ್ಕರ್ಗಳನ್ನೆಲ್ಲ ಹಾಕ್ತಾ ಇದ್ರು. ನೋ ಪಾರ್ಕಿಂಗ್ ಸ್ಟಿಕ್ಕರ್ಗಳನ್ನು ಹಾಕಲಾಗುತ್ತೆ. ಅದಾದ ನಂತರ 7 ದಿನಗಳ ಗಡುವನ್ನು ಕೊಡಲಾಗುತ್ತೆ. 7 ದಿನಗಳ ಗಡುವಿನಲ್ಲಿ ವಾಹನವನ್ನು ತೆರೆಯದೇ ಇದ್ದರೆ ಅದಾದ ನಂತರ ಮಾಡುವಂತಹ ಕೆಲಸ ಏನು ಅಂತ ಹೇಳಿದರೆ ವಾಹನಗಳ ಹರಾಜನ್ನು ಮಾಡಲಾಗುತ್ತೆ. ದೃಶ್ಯದಲ್ಲಿ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಇಂಥದ್ದೇ ಪ್ರಕ್ರಿಯೆಯನ್ನು ಮಾಡುವಂತಹ ಪ್ರಯತ್ನ ಈಗ ಸಾರ್ವಜನಿಕರು ಮಾಡ್ತಾ ಇರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ, ಸಾರ್ವಜನಿಕರು ನಿಲ್ಲಿಸಿರುವಂತಹ ವಾಹನಗಳನ್ನು ನೀವು ತೆಗೆದುಕೊಂಡು ಹೋಗ್ತೀರಿ, ಆದರೆ ಪೊಲೀಸ್ ಠಾಣೆಗಳ ಎದುರುಗಡೆ
ವರ್ಷಾನುಗಟ್ಟಲೆ ಅನೇಕ ವಾಹನಗಳು ಜಂಗ್ ಹಿಡಿದು ಹೋಗ್ತಾ ಇದೆ, ಕೊಳೆತು ಹೋಗ್ತಾ ಇದೆ. ಅವುಗಳ ಪರಿಸ್ಥಿತಿ ಏನು? ಅವುಗಳನ್ನು ತೆಗೆದುಕೊಂಡು ಹೋಗೋದು ಹೇಗೆ? ಈಗ ಉದಾಹರಣೆಗೆ ಸಾರ್ವಜನಿಕರು ಹೇಳೋದು, ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನ ಪಕ್ಕ ಒಂದು ವಾಹನ ಸಂಚಾರ ದಟ್ಟಣೆ ಇರುವಂತಹ ಪ್ರದೇಶ, ಅಲ್ಲಿಯೇ ನೂರಾರು ವೆಹಿಕಲ್ಗಳನ್ನು ರಸ್ತೆಯಲ್ಲಿ ಇಡುವಂತಹ ಪರಿಸ್ಥಿತಿಗಳಾಗಿದೆ. ಹಾಗಾದರೆ ಅವುಗಳ ತೆರವು ಕಾರ್ಯಾಚರಣೆ ಯಾವಾಗ ಆಗುತ್ತೆ? ಅವುಗಳನ್ನು ಯಾವಾಗ ತೆರವು ಮಾಡ್ತೀರಿ? ಇಂಥದ್ದೊಂದು ಪ್ರಶ್ನೆ ಸಾರ್ವಜನಿಕರಿಂದ ಬರ್ತಾ ಇದೆ. ಇದರ ಜೊತೆಗೆ ಪಾರ್ಕಿಂಗ್ಗೆ ಸರಿಯಾದಂತಹ ಜಾಗ ಇಲ್ಲ. ನೀವು ನೋಡಿ, ಮನೆಗಳನ್ನು ಕಟ್ಟುವಂತಹ ಸಮಯದಲ್ಲಿ ಕಟ್ಟುನಿಟ್ಟಿನ ರೂಲ್ಸನ್ನು ಮಾಡ್ತಾರೆ, ಪಾರ್ಕಿಂಗ್ಗೆ ಜಾಗವನ್ನು ಬಿಡಬೇಕು ಅಂತ. ಆದರೆ ಕೆಲ ಕಟ್ಟಡಗಳಲ್ಲಿ ಅದನ್ನು ಪಾಲನೆ ಮಾಡಲಾಗುತ್ತೆ, ಕೆಲ ಕಟ್ಟಡಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲದರ ಭಾಗವಾಗಿ ವಾಹನಗಳೇನು ಬರುತ್ತೆ, ಅದು ಸಹಜವಾಗಿ ರಸ್ತೆಗೆ ಬರುತ್ತೆ. ಇದು ಒಂದು. ಎರಡನೇದ್ದು, ಕೇಂದ್ರ ಸರ್ಕಾರ ಒಂದು ನೀತಿಯನ್ನು ತೆಗೆದುಕೊಂಡು ಬಂದಿತ್ತು, ಗುಜರಿ ನೀತಿ ಅಂತ. 15 ವರ್ಷಗಳ ಮೇಲ್ಪಟ್ಟ ವಾಣಿಜ್ಯ ವಾಹನಗಳನ್ನು ಗುಜರಿಗೆ ಹಾಕಬೇಕು, 20 ವರ್ಷ ಮೇಲ್ಪಟ್ಟ ವೈಯಕ್ತಿಕ ವಾಹನಗಳನ್ನು ಗುಜರಿಗೆ ಹಾಕಬೇಕು ಅಂತ. ಅದಕ್ಕೊಂದು ರಿಲ್ಯಾಕ್ಸೇಷನ್ ಮಾಡಿದರು. 15 ವರ್ಷ ಮೇಲ್ಪಟ್ಟ ನಂತರ ನೀವು RTOಗೆ ಹೋಗಿ ಆ ವಾಹನದ ಫಿಟ್ನೆಸ್ಸನ್ನು ನೀವೆಲ್ಲ ಚೆಕ್ ಮಾಡಿಸ್ಬೇಕು. ಆ ಫಿಟ್ನೆಸ್ ಚೆಕ್ ಮಾಡಿದ ನಂತರ ಮುಂದಿನ 5 ವರ್ಷಗಳ ಕಾಲ ನಿಮ್ಮ ನವೀಕರಣ ಮಾಡೋದಕ್ಕೆಲ್ಲ ಅವಕಾಶ ಇರುತ್ತೆ ಅಂತ ಎಲ್ಲವೂ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಒಂದು ವೇಳೆ ಹಾಗೆ ಆಗದೇ ಇದ್ದರೆ ಗ್ರೀನ್ ಟ್ಯಾಕ್ಸ್ ಎಲ್ಲ ಹಾಕ್ತೀವಿ ಅಂತ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಅದಕ್ಕೂ ಮತ್ತು ಇದಕ್ಕೂ ಒಂದು ಅವಿನಾಭಾವ ಸಂಬಂಧ ಇದ್ದಂತಿದೆ. ಅದರ ಭಾಗವಾಗಿ ಬೆಂಗಳೂರಿನಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. BBMPಯ ನಿವೃತ್ತ ಮುಖ್ಯ ಇಂಜಿನಿಯರ್ ಆಗಿರುವಂಥ ಸೋಮಶೇಖರ್ ಸರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್ ಸರ್, ಬರ್ತೀನಿ, ನಿಮ್ಮನ್ನು ಮಾತನಾಡಿಸ್ತೀನಿ. ನಗರ ಯೋಜನಾ ತಜ್ಞರಾಗಿರುವಂಥ ಪ್ರಕಾಶ್ ಮಂಡೋತ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ BPACನಿಂದ ಸಂಪತ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸಂಪತ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ರಾಮಲಿಂಗೇಗೌಡರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮಶೇಖರ್ ಸರ್, ನಿಮ್ಮನ್ನು ಫಸ್ಟ್ ಮಾತಾಡಿಸ್ತೀನಿ. ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನ ಫುಟ್ಪಾತ್ಗಳು ದೊಡ್ಡ ಮಟ್ಟದ ಸುದ್ದಿಯಲ್ಲಿರುವುದು. ಒಂದು ಕಡೆ ಸಾರ್ವಜನಿಕರು ಬೇಷಂತಿದ್ದಾರೆ ಈ ಕೆಲಸವನ್ನು, ಆದರೆ ಸರ್ಕಾರದ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರ ಪ್ರತಿಭಟನೆ, ಇವೆಲ್ಲದರ ನಡುವೆ ವಾಹನಗಳ ತೆರವು ಕಾರ್ಯಾಚರಣೆ. ಸರಿನಾ ಕ್ರಮ ಸರ್ಕಾರದ್ದು? ಇದ್ರ ಬಗ್ಗೆ ಇದು ನಿಜವಾಗ್ಲೂ ಇದು ಒಳ್ಳೆ ಒಂದು ಪ್ರಯತ್ನ. ಇದು ಕಾರ್ಯಾಚರಣೆ ನಿಜವಾಗ್ಲೂ ಒಳ್ಳೇದು. ಯಾಕೆ ಅಂತಂದ್ರೆ ರಸ್ತೆ ಇರೋದು ವಾಹನಗಳು ಚಾಲನೆ ಮಾಡ್ಲಿಕ್ಕೆ ಅಷ್ಟೇ. ರಸ್ತೆ ಅಂದ್ರೆ ಕ್ಯಾರೇಜ್ ವೇ ಅಂತ ಏನು ಹೇಳ್ತೀವಲ್ಲ, ಅದು ವಾಹನಗಳು ಚಾಲನೆ ಮಾಡ್ಲಿಕ್ಕೆ ಇರೋ ಜಾಗ. ಅದು ಯಾವ್ದೋ ಏನೋ ಹಳೆ ವೆಹಿಕಲ್ ನಿಲ್ಲಿಸ್ಬಿಟ್ಟು ಟ್ರಾಫಿಕ್ಗೆ ತೊಂದರೆ ಮಾಡೋಕ್ಕಾಗ್ಲಿ ಮತ್ತೆ ಬೇರೆ ಉಪಯೋಗಿಸ್ಕೋಬಾರ್ದು. ಇದರಿಂದ ತುಂಬಾ ಅಪಘಾತಗಳಾಗ್ತವೆ, ಸುಗಮವಾಗಿ ವಾಹನಗಳು ಚಾಲನೆ ಆಗೋದಿಲ್ಲ. ಇದು ನಿಜವಾಗ್ಲೂ ಇದನ್ನ ತೆರವುಗೊಳಿಸೋ ಕಾರ್ಯಾಚರಣೆ ನಿಜವಾಗ್ಲೂ ಪಾಲಿಕೆಯಿಂದ ಅಥವಾ ಸರ್ಕಾರ ಕೈಗೊಂಡಿರೋದು ತುಂಬಾ ಒಳ್ಳೆ ಕೆಲಸ ಅಂತಾನೆ ಹೇಳ್ತೀನಿ. ವಿರೋಧ ಇದೆ ಸರ್ ಇದಕ್ಕೆ? ಅಲ್ಲ, ಎಲ್ಲದಕ್ಕೂ ವಿರೋಧ ಇರುತ್ತೆ. ಆದ್ರೆ ರಸ್ತೆ ಇರೋದು ಸುಗಮವಾಗಿ ವಾಹನಗಳು ಚಾಲನೆ ಮಾಡ್ಲಿ ಅಂತ ಇರೋದು. ಇದರಲ್ಲಿ ರಸ್ತೆ ಅಂತ ಅಂದ್ಮೇಲೆ ಅದರಲ್ಲಿ ಆನ್ ಸ್ಟ್ರೀಟ್ ಪಾರ್ಕಿಂಗ್, ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಅಂತ ಇರುತ್ತೆ. ಅಂದ್ರೆ ರಸ್ತೆ ಬದಿನಲ್ಲಿ ವಾಹನ ನಿಲ್ಲಿಸ್ಲಿಕ್ಕೆ ಒಂದು ಸ್ಪೆಸಿಫೈಡ್ ಜಾಗ ಅಂತ ನಿರ್ದಿಷ್ಟವಾದ ಜಾಗನ ಗುರುತಿಸಿ ಮಾಡಿರ್ತೀವಿ, ಅಲ್ಲಿ ಪಾರ್ಕಿಂಗ್ ಮಾಡ್ಲಿ, ತೊಂದರೆ ಯಾರ್ದು ಇಲ್ಲ. ಆದ್ರೆ ವರ್ಷಾನ್ಗಟ್ಲೆ ತಿಂಗಳನ್ಗಟ್ಲೆ ಯಾವ್ದೋ ಒಂದು ಮೇನ್ ಕ್ಯಾರೇಜ್ ವೇನಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಜನಗಳಿಗೆ ತೊಂದರೆ ಆಗೋದು, ಮತ್ತೆ ವಾಹನಕ್ಕೆ ಚಾಲನೆಗೆ ತೊಂದರೆ ಆಗೋದು, ಆಕ್ಸಿಡೆಂಟ್ಗೆ ಕಾರಣ ಆಗೋದು, ಮತ್ತೆ ಅಲ್ಲಿ ಗಾರ್ಬೇಜ್ ಒಂಥರ ನ್ಯೂಸೆನ್ಸ್ ಕ್ರಿಯೇಟ್ ಆಗೋಗಿರುತ್ತೆ. ನೋಡಿ ಯಾವ್ದಾರ ಒಂದು 3 ತಿಂಗಳು 6 ತಿಂಗಳು ಗಾಡಿ ನಿಂತಿರೋ ಕಡೆ ನೋಡಿ ತುಂಬಾ ಗಾರ್ಬೇಜ್ ಎಲ್ಲ ಬಿದ್ದಿರ್ತದೆ, ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ, ಅನೈತಿಕ ಚಟುವಟಿಕೆಗಳು ನಡೀತವೆ ಅಲ್ಲಿ. ಆ ವಾಹನದ ಒಳಗಡೆ ಇರ್ಬೋದು, ಆ ಪಕ್ಕದಲ್ಲಿ ಇರ್ಬೋದು. ಇದೆಲ್ಲ ಗಮನಿಸ್ಬೇಕು ಸಾರ್ವಜನಿಕರು. ಇದಕ್ಕೋಸ್ಕರ ರಸ್ತೆ ಇದೆ, ಆ ರಸ್ತೆನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು. ಅದರಿಂದ ರಸ್ತೆಯಲ್ಲಿ ಎಲ್ಲಾದ್ರೂ ವಾಹನ ನಿಲುಗಡೆಗೆ ಅಂತ ಜಾಗ ಸ್ಪೆಸಿಫೈ ಮಾಡಿ ಬೋರ್ಡ್ ಹಾಕಿರ್ತಾರೆ, ಪಾರ್ಕಿಂಗ್, ನೋ ಪಾರ್ಕಿಂಗ್ ಅಂತ 2 ಮಾಡಿರ್ತೀವಿ. ಎಲ್ಲಿ ಪಾರ್ಕಿಂಗ್ ಅವಶ್ಯಕ, ಎಲ್ಲಿ ಒಂದು ಡೆಸಿಗ್ನೇಟೆಡ್ ಜಾಗ ಇದೆ ಅಲ್ಲಿ ನಿಲ್ಲಿಸ್ತೀವಿ, ತೊಂದರೆ ಇಲ್ಲ. ಅದಕ್ಕಿಂತ ಕೆಲವು ಕಡೆ ಮಾಡಿದೀವಿ, ಇಲ್ಲ ಅಂತಲ್ಲ, ಮಾಡಿದ್ದಾರೆ ಕಾರ್ಪೊರೇಷನ್ ಎಲ್ಲ ಕಡೆ. ಕೆಲವು ರಸ್ತೆಗಳು ಇದೆ ವಾಹನ ನಿಲುಗಡೆಗೆ ಅಂತಾನೆ ಸ್ಪೆಸಿಫಿಕ್ ಜಾಗಗಳು ಇದಾವೆ, ಅಲ್ಲಿ ನಿಲ್ಲಿಸ್ತೀವಿ, ತೊಂದರೆ ಇಲ್ಲ. ಆದ್ರೆ ಮೇನ್ ಕ್ಯಾರೇಜ್ ನಲ್ಲಿ ನಿಲ್ಲಿಸ್ಬಿಟ್ಟು ತಿಂಗಳಗಟ್ಲೆ ವರ್ಷಗಟ್ಲೆ ಹೋಗೋದು ನಿಜವಾಗ್ಲೂ ಜನರು ಯೋಚನೆ ಮಾಡೋದು. ರಸ್ತೆ ಇರೋದು ಜನರಿಗೋಸ್ಕರ ಹೊರತು ಬೇರೆಯವ್ರಿಗೋಸ್ಕರ, ನಮ್ಗೋಸ್ಕರ ರಸ್ತೆ ಮಾಡಿರೋದು. ಅದು ರಸ್ತೆ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ. ರಸ್ತೆ ಚೆನ್ನಾಗಿರ್ಬೇಕು ಅಂತ ಅಂದ್ರೆ
ನಾವು ಸುಗಮವಾಗಿ ವಾಹನ ಚಾಲನೆ ಆಗ್ಬೇಕು, ಎಲ್ಲೂ ಟ್ರಾಫಿಕ್ ಜಾಮ್ ಆಗ್ಬಾರ್ದು, ಎಲ್ಲೂ ಒಂದು ಆಕ್ಸಿಡೆಂಟ್ ಆಗ್ಬಾರ್ದು. ಇವೆಲ್ಲ ನೋಡ್ಬೇಕಂದ್ರೆ ಕ್ಯಾರೇಜ್ ಫ್ರೀ ಆಗಿರ್ಬೇಕು ಅಂತ ನನ್ನ ಅನಿಸಿಕೆ. ಅಂದ್ರೆ ವಾಹನಗಳನ್ನ ರಸ್ತೆ ಬದಿ ನಿಲ್ಲಿಸೋದ್ರಿಂದಲೇ ಇಂತಹ ಅವಘಡಗಳೆಲ್ಲ ಸಂಭವಿಸ್ತಾ ಇದೆ, ಅದು ಅಪಘಾತ ಆಗಿರ್ಬೋದು, ಬೇರೆ ಬೇರೆ ಕೃತ್ಯಗಳೆಲ್ಲ ಆಗ್ತಿದೆ ಅಂತ ನಿಮ್ಮ ವಾದ? ಅಲ್ಲಂದ್ರೆ ಅದೇ ಕ್ಯಾರೇಜ್ ವೇನ್ ನಾನು ಹೇಳ್ತಾ ಇರೋದು. ವಾಹನ ನಿಲುಗಡೆಯಲ್ಲಿ ಹೇಳಿದ್ನಲ್ಲ, ರಸ್ತೆ ಬದಿನ ವಾಹನ ನಿಲುಗಡೆ ಕೆಲವು ಕಡೆ ಪಾರ್ಕಿಂಗ್ ಝೋನ್ ಅಂತಾನೆ, ಪಾರ್ಕಿಂಗ್ ಲೇನ್ ಅಂತಾನೆ ಮಾಡಿ ಸ್ಪೆಸಿಫಿಕ್ ಮಾಡಿ ಅಲ್ಲಿ ಮಾಡಿಸೋ ತೊಂದರೆ ಇಲ್ಲ. ಅಲ್ಲಿ ಮೇನ್ ಕ್ಯಾರೇಜ್ ವೇ ಏನು ಓಡಾಡ್ಲಿಕ್ಕೆ ವಾಹನ 2 ಲೇನ್ ಅಥವಾ 3 ಲೇನ್ ಅಂತ ಏನು ಮಾಡಿರ್ತೀವಲ್ಲ, ಅದು ವಾಹನ ಓಡಾಡ್ಲಿಕ್ಕೆ ತೊಂದರೆ ಆಗೋದಿಲ್ಲ. ಬಟ್ ಈಗ ಒಂದು ರಸ್ತೆ 4 ಲೇನ್ ಇರ್ತದೆ, ಒಂದ್ ಕಡೆ 2 ಲೇನ್ ಇರುತ್ತೆ. ಒಂದು ಲೇನಲ್ಲಿ ವಾಹನ ನಿಲ್ಲಿಸ್ಬಿಟ್ರೆ ಹಿಂದ್ಗಡೆಯಿಂದ 2 ವಾಹನಗಳು ಪ್ಯಾರಲಲ್ ಆಗಿ ಬರ್ತಾ ಇರ್ತವೆ. ಸಡನ್ ಆಗಿ ಮುಂದೆ ಒಂದು ವೆಹಿಕಲ್ ನಿಂತಿದಾಗ ಒಬ್ಬ ಏನ್ ಮಾಡ್ಬೇಕು, ಬಲ್ಗಡೆಗೆ ಹೋಗ್ತಾನೆ, ಅಲ್ಲಿ ಮತ್ತೆ ಬಾಟಲ್ ನೆಕ್ ಕ್ರಿಯೇಟ್ ಆಗುತ್ತೆ. ಹಿಂದ್ಗಡೆ ಬಂದು ಬ್ರೇಕ್ ಆಗ್ತಾರೆ, ಇನ್ನೊಂದು ಹೊಡಿತಾರೆ, ಇಲ್ಲ ಮುಂದ್ಗಡೆ ಯಾರೋ ರೋಡ್ ಕ್ರಾಸ್ ಮಾಡೋರು ಇರ್ತಾರೆ. ಈ ತರ ಆಕ್ಸಿಡೆಂಟ್ಗಳಾಗ್ತವೆ. ಅದನ್ನ ಮೇನ್ ಕ್ಯಾರೇಜ್ ವೇನಲ್ಲಿ ವಾಹನ ನಿಲ್ಲಿಸಬಾರ್ದು ಅಂತ ನಾನು ಹೇಳುದು. ಅಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಸರ್, ಯಾವುದೋ ಒಂದು ರಸ್ತೆಯಲ್ಲಿ ನಾವು ಹೋಗುವಾಗ ಅಲ್ಲಿ ಪಾರ್ಕಿಂಗ್ ಜಾಗ ಸಿಗದೆ ಹೋದ್ರೆ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಬೇಕಾದಂತ ಅನಿವಾರ್ಯತೆ ಇದೆ. ಆ ಕಿಲೋಮೀಟರ್ ಹೋಗೋ ಬದಲು ಅವರೆಲ್ಲ ಗಾಡಿಯನ್ನು ನಿಲ್ಲಿಸ್ಬಿಡ್ತಾರೆ. ಅಂತ ಪರಿಸ್ಥಿತಿಗಳು ಇದೆ ಇವತ್ತು. ಇಲ್ಲ, ಅದಕ್ಕೆ ನಗರ ಪಾಲಿಕೆಯಲ್ಲಿ ಹಿಂದೆ 2018 ನನ್ನ ಜ್ಞಾಪಕ ಇರುವಾಗ ಸರ್ವಿಸ್ ಅಲ್ಲಿ ಇದ್ದಾಗಲೇ ಪಾರ್ಕಿಂಗ್ ಪಾಲಿಸಿ ಅಂತ ಸರ್ಕಾರ ಒಂದು ಪಾರ್ಕಿಂಗ್ ಪಾಲಿಸಿ ಮಾಡಿದೆ. ಬೆಂಗಳೂರಿಗೆ ಅಂತಾನೆ ಸಪರೇಟ್ ಪಾರ್ಕಿಂಗ್ ಪಾಲಿಸಿ ಇದೆ. ಆ ಪಾಲಿಸಿನಲ್ಲಿ ಡೀಟೇಲ್ ಆಗಿದೆ, ಇಲ್ಲಿ ಆನ್ ಸ್ಟ್ರೀಟ್ ಪಾರ್ಕಿಂಗ್, ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಅಂತ ಎರಡು. ಆನ್ ಸ್ಟ್ರೀಟ್ ಪಾರ್ಕಿಂಗ್ ಅಂದ್ರೆ ರಸ್ತೆ ಅಗಲ ಎಲ್ಲಿದೆಯೋ ಅಲ್ಲಿ ಸಪರೇಟ್ ಆಗಿ ವಾಹನ ನಿಲುಗಡೆಗೆ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ವಾಹನ ಶುಲ್ಕನ ತಗೊಂಡು ವಾಹನ ನಿಲ್ಲಿಸೋದಕ್ಕೆ ಒಂದು. ಇನ್ನು ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಅಂದ್ರೆ ರಸ್ತೆ ಬದಿನಲ್ಲಿ ನಗರ ಪಾಲಿಕೆ ಅಥವಾ ಸರ್ಕಾರದ ಜಾಗ ಇದ್ದ ಕಡೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿ ವ್ಯವಸ್ಥೆ ಮಕ್ಕಳು ಒಪ್ಪಿಸ್ಕೊಡೋದು. ಅಥವಾ ಇನ್ನೂ ಒಂದು ನನ್ನ ಸಜೆಷನ್ ಅಂದ್ರೆ, ಈಗ ರಸ್ತೆ ಬದಿಯಲ್ಲಿ ಯಾವ್ದೋ ಒಂದು ಖಾಲಿ ಜಾಗ ಇರ್ತದೆ, ಯಾವ್ದೋ ಪ್ರೈವೇಟ್ ಪ್ರಾಪರ್ಟಿ ಇರುತ್ತೆ, ಅವ್ರಿಗೆ ಒಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಒಂದು ಉತ್ತೇಜನ ಕೊಡಬೇಕು. ಅಂದ್ರೆ ಕಮರ್ಷಿಯಲ್ ಇದಾಗುತ್ತೆ, ಆಕ್ಟಿವಿಟಿ ಆಗುತ್ತೆ. ಅವ್ರಿಗೊಂದು ಉತ್ತೇಜನ ಕೊಟ್ರೆ ಅವರು ಪಾರ್ಕಿಂಗ್ ಫೀಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಸಾರ್ವಜನಿಕ ಅನುಕೂಲ ಆಗುತ್ತೆ ಅದ್ರಿಂದ. ಈ ತರ ಪಾರ್ಕಿಂಗ್ ಪಾಲಿಸಿನಲ್ಲಿ ಈ ತರ ಎಲ್ಲ ಅಂಶಗಳು ಇದಾವೆ ಇಲ್ಲಿ. ಎಸ್ ಸರ್, ಬರ್ತೀನಿ ಸರ್, ಮಾತಾಡಿಸ್ತೇನೆ ನಿಮ್ಮನ್ನ. ಪ್ರಕಾಶ್ ಮಂಡೋತರಿ ಒಬ್ಬ ನಗರ ಯೋಜನಾ ತಜ್ಞರಾಗಿ ನಗರ ಸೌಂದರ್ಯೀಕರಣ, ನಗರದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು, ಅಪಘಾತಗಳ ಸಂಖ್ಯೆ ಕಡಿಮೆ ಆಗಬೇಕು, 3-4 ತಿಂಗಳಗಟ್ಟಲೆ ವಾಹನವನ್ನು ಒಂದೇ ಬಡಿ ನಿಲ್ಲಿಸಿದ್ರೆ ಸಮಸ್ಯೆ ಆಗುತ್ತಲ್ವ ಸಹಜವಾಗಿ? ಒಪ್ತೀರಾ ಸರ್ಕಾರದ ಕ್ರಮ? ಖಂಡಿತ. ನೋಡಿ, ವೆಹಿಕಲ್ ಇರೋದು ರೋಡಲ್ಲಿ ಮೂವ್ಮೆಂಟ್ ಆಗೋಕ್ಕೆ, ನಿಲ್ಸಕ್ಕಲ್ಲ. ಕರೆಕ್ಟ್. ಪಾರ್ಕಿಂಗ್ ಮಾಡಿ ಇಡಕ್ಕೆ, ಪೂಜೆ ಮಾಡೋಕ್ಕಲ್ಲ. ಅದು ನಿಮಗೆ ಬಳಕೆ ಮಾಡಬೇಕು, ಅದು ಉಪಯೋಗಿಸ್ಬೇಕು ಅಂತಲೇ ತಗೊಳ್ಳೋದು. ಅವರು ಹೋಗ್ಬಿಟ್ಟು ರೋಡಲ್ಲಿ ನಿಲ್ಲಿಸ್ಬಿಟ್ರೆ, ರೋಡ್ ಇರೋದು ಸಂಚಾರಕ್ಕೆ, ಪಾರ್ಕಿಂಗ್ ಮಾಡೋಕ್ಕೆ. ಅದು ದಟ್ ಈಸ್ ಟೆಂಪರವರಿ. ಅಂದರೆ ನೀವು ಏನೋ ಕೆಲಸ ಮಾಡೋಕ್ಕೆ ಹೋದರೆ ಸರ್ಕಾರ ಕಮಿಷನರ್ ಆಫೀಸಿಂದ ಕಮಿಷನರ್ ಅವರು ಇಂಥ ರೋಡು ಪಾರ್ಕಿಂಗ್ ಅಳವಡಿಸಿದ್ದೀವಿ, ಆ ರಸ್ತೆಯಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು, ಆಯಿತಾ? ಅದು ಕಮಿಷನರ್ ನೋಟಿಫಿಕೇಷನ್ ಆದಮೇಲೆ. ಹಾಗೆ ನೀವು ಕಾರ್ಗಳು ನಿಲ್ಲಿಸ್ಬಿಟ್ರೆ ಅದೇನು, ಇಟ್ಸ್ ಎ ಪಬ್ಲಿಕ್ ಪ್ರಾಪರ್ಟಿ. ರೋಡ್ ಇರೋದು ಕಾರ್ ಟ್ರಾನ್ಸ್ಪೋರ್ಟ್ ಸಂಚರಿಸೋಕ್ಕೆ, ಇದು ಫುಟ್ಪಾತ್ ಇರೋದು ನಾಗರಿಕರು ಓಡಾಡೋಕ್ಕೆ, ಅಲ್ಲಿ ವ್ಯಾಪಾರ ಮತ್ತು ಪಾರ್ಕಿಂಗ್ ಮಾಡೋಕ್ಕಲ್ಲ. ಇಲ್ಲಿ ಸಮಸ್ಯೆ ಏನಾಗಿದೆ, ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹೌದು. ಪಾಪ್ಯುಲೇಷನ್ ಆಫ್ ಎರಡನೇ ಪಾಪ್ಯುಲೇಷನ್ ಆಫ್ ವೆಹಿಕಲ್ಸು ಜಾಸ್ತಿ ಇದೆ. ಕರೆಕ್ಟ್. ಇವತ್ತು ಅದರ ಅನುಗುಣವಾಗಿ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇಲ್ವೇ? ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದಿಲ್ಲ. ಅದಕ್ಕೆ ಈ ಸಮಸ್ಯೆ ಆಗ್ತಿರೋದು. ಕೆಲವರು ಈ ಸ್ಪೆಷಲಿ ನಾನು ಹೇಳ್ತೀನಿ, ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸು, ಪ್ರೈವೇಟ್ ವೆಹಿಕಲ್ಸ್ ಎಲ್ಲ, ಅವರಿಂದ ಈ ಜಾಸ್ತಿ ಸಮಸ್ಯೆ ಆಗ್ತಿದೆ. ಅದು ಬ್ಯಾಂಗ್ಳೂರ್ ಈಸ್ಟ್ ಭಾಗದಲ್ಲಿ ಇವಾಗ ನೋಡಿ ಏನಾಗುತ್ತೆ, ಜಂಕ್ಷನ್ ಇರುತ್ತೆ, ಜಂಕ್ಷನಲ್ಲಿ ಬೋತ್ ಸೈಡು 30 ಫೀಟ್ ಜಾಗ ಬಿಡಬೇಕು. ಯಾಕಂತ ಕರ್ವಲ್ಲಿ ಟರ್ನ್ ಮಾಡೋಕ್ಕೆ ಅದು ಹೆವಿ ವೆಹಿಕಲ್ಸ್ ಇರ್ಬೋದು, ಲಾಂಗ್ ವೆಹಿಕಲ್ಸ್ ಇರಬೇಕು, ಅದು ಸುಗಮವಾಗಿರೋಕ್ಕೆ 30 ಫೀಟ್ ಬಿಡಬೇಕು. ಸೊ ಲಾಟ್ ಆಫ್ ರಿಸ್ಟ್ರಿಕ್ಷನ್ಸ್ ಇದೆ ಅಲ್ಲಿ. ಆಮೇಲೆ ಇವಾಗ ಪಾರ್ಕಿಂಗ್ ಪಾಲಿಸಿ ಅಂತ ಹೇಳೋರು, ಈ ವಿಚಾರ ಒಂದು 25 ವರ್ಷದಿಂದ ಚರ್ಚೆಯಲ್ಲಿದೆ. ನಾವು ಪಾರ್ಕಿಂಗ್ ಲಾಟ್ ಮಾಡಬೇಕು. ಬರೀ ಚರ್ಚೆ ಆದರೆ ಅಲ್ಲ, ಪೇಪರ್ಲಿದ್ರೆ ಅಲ್ಲ, ಅದು ಇಂಪ್ಲಿಮೆಂಟೇಷನ್ ಆಗಬೇಕು. ಕರೆಕ್ಟ್. ಸಮಸ್ಯೆ ಏನಾಗಿದೆ ಅಂದರೆ, ಡೈಲಿ 1,000ದಿಂದ 1,500 ವೆಹಿಕಲ್ ರಿಜಿಸ್ಟ್ರೇಷನ್ ಆಗುತ್ತೆ. 2,100 ಇದೆ ಸರ್ ಬೆಂಗಳೂರಲ್ಲಿ. 2,000. ನಾನು ವೆರಿ ಮಾಡ್ರೇಟ್ ಆಗಿ ತೊಗೊಂಡಿದ್ದೀನಿ. 2,000ನೇ ಅನ್ಕೊಳ್ಳೋಣ. ಇವಾಗ ಲೆಕ್ಕ ಹಾಕ್ಕೊಳ್ಳಿ ಸರ್, ರೋಡ್ ಅಷ್ಟೇ ಇದೆ. ಕರೆಕ್ಟು. ರೋಡ್ ಜಾಸ್ತಿ ಆಗಿದೆಯಾ? ಪಾರ್ಕಿಂಗ್ ಲಾಟ್ ನಮಗೆ ಬಂದಿದೆಯಾ? ಬೆಂಗಳೂರಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ. ಪಾಪ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆ್ಯಕ್ಚುಲಿ ನೋಡಿ, ಪಾರ್ಕಿಂಗ್ ಮಾಡೋದು ಕಮರ್ಷಿಯಲ್ ಜಾಗಕ್ಕೆ.
ಯಾಕಂದರೆ ವ್ಯಾಪಾರ ವಾಣಿಜ್ಯಕ್ಕೆ ಬಂದು ಅಲ್ಲಿ ಪಾರ್ಕ್ ಮಾಡಿ ವ್ಯಾಪಾರ ಮಾಡಿ ಅವ್ರು ಹೋಗಬೇಕು ಅಂತ. ಅದಕ್ಕೆ ಸೀನಿಯರ್ ಸಿಟಿಸನ್ಸು, ಮಹಿಳೆಯರಿಗೆ, ಮಕ್ಕಳಿಗೆ, ಎಲ್ಲರಿಗೂ ಡಿಸೇಬಲ್ಡ್ ಎಲ್ಲರೂ ಅನುಕೂಲ ಆಗುತ್ತೆ. ಇವಾಗ ಕೇಂದ್ರ ಸರ್ಕಾರ ಒಂದು ಒಳ್ಳೆ ನೀತಿ ತೊಗೊಂಡ್ತು. ಗ್ರೀನ್ NGT ಅವಾಗ ಹೇಳ್ತು ತುಂಬ ಪೊಲ್ಯೂಷನ್ ಆಗ್ತದೆ, ಮಾಲಿನ್ಯ ಆಗ್ತದೆ, ಅದಕ್ಕೆ ಈ 15 ಇಯರ್ಸು ಮತ್ತು 20 ಇಯರ್ಸ್ ಏನು ಬೆಂಚ್ ಮಾರ್ಕ್ ತೊಗೊಂಡು ಒಂದು ಆರ್ಡರ್ ಪಾಸ್ ಮಾಡಿದ್ರು. ಅದು ಕೇಂದ್ರ ಸರ್ಕಾರ, ನಾನು ನಿಜ ನಿತಿನ್ ಗಡ್ಕರಿ ಅವ್ರಿಗೆ ತುಂಬ ಅಭಿನಂದಿಸ್ತೀನಿ. ಆ ಪಾಲಿಸಿ ಬಂದಿದ್ದಕ್ಕೆ ಸ್ವಲ್ಪ ಟ್ರಿಗರ್ ಆಗ್ತಾಯಿದೆ. ಹಾಗೆ ಇವಾಗ ಖಂಡಿತ ನಾನು ನಮ್ಮ ಕೃಷ್ಣ ಬೈರೇಗೌಡ ಮೆಚ್ತೀನಿ. ಹೀ ಈಸ್ ಟಾಸ್ಕ್ ಮಾಸ್ಟರ್, ಹೀ ಈಸ್ ಡೂಯಿಂಗ್ ಗುಡ್ ಜಾಬ್. ಸೊ ಇದ್ರ ಜೊತೆಲಿ ಕೃಷ್ಣ ಬೈರೇಗೌಡರು ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಾರೆ. ಅದ್ರ ಪ್ಯಾರಲ್ ಆಗಿ ಅವರು ಬೇರೆ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಅದು ಸ್ಟಾರ್ಟ್ ಮಾಡಬೇಕು ಅವರು. ಇವಾಗ ನೀವು ಎನ್ಫೋರ್ಸ್ಮೆಂಟ್ಸ್ ಮಾಡ್ತಾಯಿದ್ದೀರಾ ಏನೋ, ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಇಷ್ಟು ತೀವ್ರವಾಗಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ಸುಪ್ರೀಂ ಕೋರ್ಟ್ ಆರ್ಡರ್ ಎವ್ರಿಬಡಿ ಹ್ಯಾಸ್ ಟು ಒಬೇ. ಕರೆಕ್ಟ್. ಆ್ಯಂಡ್ ಅದು ವೆರಿ ಕ್ಲಿಯರ್ಲಿ ಆ ವರ್ಡಿಕ್ಟ್ ಕೊಟ್ಟಿದೆ. ಲಾಸ್ಟ್ ಆರ್ಡರ್ 2014 ಬಂದಿದ್ದು, ಅದು ಗ್ರೇ ಏರಿಯಾಸ್ ಇತ್ತು. ಬಟ್ ಇದು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಸರ್. ಹೌದು, ಇವಾಗ ವೆರಿ ಕ್ಲಿಯರ್ ಇದೆ. ಮತ್ತು ಇವನ್ ದ ಮಿನಿಸ್ಟರ್ ಹ್ಯಾಸ್ ಅಂಡರ್ಸ್ಟುಡ್ ದ ಪ್ರಾಬ್ಲಮ್, ವೇರ್ ದ ಪ್ರಾಬ್ಲಮ್ ಲೈಸ್, ಹೌ ಟು ರಿಸಾಲ್ವ್ ಇಟ್. ನಾವು ಹಿ ಹ್ಯಾಸ್ ಟು ಪ್ಲಾನ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಆಲ್ಸೋ. ನೀವು ಎನ್ಫೋರ್ಸ್ಮೆಂಟ್ ಆಯಿತು, ಬರೀ ಎನ್ಫೋರ್ಸ್ಮೆಂಟ್ ಮಾಡ್ತಾ ಆದರೆ ಈ ಕೆಲಸ ಆಗೋಕ್ಕಿಲ್ಲ. ಇಟ್ ವಿಲ್ ಟ್ರಿಗರ್ ಮೋರ್ ಇನ್ ಫ್ಯೂಚರ್ ಡೇಸ್. ಇವಾಗ ಪಬ್ಲಿಕ್ ಇಸ್ ಹ್ಯಾಪಿ. ಅಟ್ ದ ಸೇಮ್ ಟೈಮ್ ಇಫ್ ಯು ಬಿಲ್ಡ್ ಮೋರ್ ಇನ್ಫ್ರಾಸ್ಟ್ರಕ್ಚರ್, ಇಟ್ ವಿಲ್ ಬಿ ಪ್ರೋ ಪೀಪಲ್ ಆ್ಯಂಡ್ ಒಂಥರ ವೆರಿ ಸೇಫ್, ಕಂಫರ್ಟಬಲ್ ಮೋಟ್ರಿಂಗು, ಪಾರ್ಕಿಂಗು, ಅವರು ಲೈಫ್ ಸ್ಟೈಲ್ ಈಸಿ ಆಗುತ್ತೆ. ಸೊ ಇವಾಗ ರಸ್ತೆ ಇರೋದು ಕೇವಲ ವಾಹನಗಳನ್ನು ಓಡಿಸೋದಕ್ಕೆ, ನಿಲ್ಸೋದಕ್ಕಲ್ಲ ಅಂತ ಒಂದು ವಾಕ್ಯ ಹೇಳಿದ್ರಿ. ನಾನು ಹೇಳಿದೆ ಮೆಜೆಸ್ಟಿಕ್ ಸುತ್ತಮುತ್ತ ಹೋದ್ರೆ, ನೀವು ಮಲ್ಲೇಶ್ವರಂ ಕಡೆ ಹೋಗುವಾಗ ಖಾಸಗಿ ಬಸ್ಗಳ ಹಾವಳಿ ಎಷ್ಟಿದೆ ಅನ್ನೋದನ್ನ ನಾವೆಲ್ಲ ಅಬ್ಸರ್ವ್ ಮಾಡಿಲ್ವಾ? ನಾನು ಅದೇ ಹೇಳ್ತಿರೋದು. ನಿತ್ಯವೂ ಕೂಡ ಅವು ರಸ್ತೆಗಳಲ್ಲೇ ಇರುತ್ತೆ. ಯಾಕೆ ವಾಹನ ಸಂಚಾರ ದಟ್ಟಣೆ ಆಗುತ್ತೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗೋದು. ಕೆಂಪೇಗೌಡ ರೋಡಲ್ಲಿ ನೋಡಿ, ಸಂಗಮ್ ಥಿಯೇಟರ್ ಹತ್ರ. ಹೌದು, ನೀವು ಅಂಡರ್ ಪಾಸ್ ಅಲ್ಲಿ. ಸೊ ನಾನೇನು ಹೇಳ್ತಿರೋದು, ಎವ್ರಿಬಡಿ ಹ್ಯಾಸ್ ಟು ವರ್ಕ್ ಫಾರ್ ಅವರ್ ಸಿಟಿ. ನಾವು ಬರೀ ಸರ್ಕಾರ ಮಾಡಿದ್ರೆ ಆಗಕ್ಕಿಲ್ಲ, ಅದ್ರ ಜೊತೆಲೇ ನಿಮ್ಮ ಟ್ರೇಡು, ನಾಗರಿಕರು, ಏಜೆನ್ಸಿ, ಆಮೇಲೆ ಅಸೋಸಿಯೇಷನ್ಸು ಎಲ್ಲರೂ ವರ್ಕ್ ಮಾಡಿದ್ರೆ, ಜೊತೆಲಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ದಿ ಸಿಟಿ ವಿಲ್ ಬಿಕಮ್ ನಾನು ಯಾವಾಗಲೂ ಹೇಳ್ತೀನಿ, ಗ್ರೇಟರ್ ಬ್ಯಾಂಗ್ಳೂರ್, ಗ್ರೇಟೆಸ್ಟ್ ಬ್ಯಾಂಗ್ಳೂರ್ ಆಗಬೇಕು ನನ್ನ ಬೆಂಗಳೂರು. ಎಸ್ ಸರ್. ಸೊ ಇನ್ನೊಂದು ನೋಡಿ, ಸರ್ಕಾರ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಆದ್ಯತೆ ಕೊಡಬೇಕು. ನೀವು ಇಫ್ ಯು ವಾಂಟ್ ಟು ರಿಡ್ಯೂಸ್ ದ ಟ್ರಾಫಿಕ್ ಆನ್ ರೋಡ್, ಪಬ್ಲಿಕ್ ಟ್ರಾನ್ಸ್ಪೋರ್ಟು ನೀವು ಹೆಚ್ಚೆಚ್ಚಾಗಿ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿಸ್ತರಣೆ ಮಾಡಿ, ಮೆಟ್ರೋ, ಸಬರ್ಬನ್ ರೈಲ್ ಈ ವ್ಯವಸ್ಥೆ ಜಾಸ್ತಿ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ. ಆ ರೋಡಲ್ಲಿ ದಿಟ್ಟನೆ ಕಮ್ಮಿ ಆಗುತ್ತೆ. ಸೊ ನನ್ನ ಇನ್ನೊಂದು ಒತ್ತಾಯ, ನೀವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೀರಾ, ನಾವು ಬ್ಯಾಂಗ್ಳೂರ್ ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್ ಪರವಾಗಿ ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಈ 2 ಪ್ರಾಜೆಕ್ಟ್ ಏನು ನಡೀತಿದ್ದೀವಿ ಬೆಂಗಳೂರಿಗೆ, ಅದು ಆದಷ್ಟು ಬೇಗ ಮುಗಿಬೇಕು. ಅದರ ವಿಸ್ತರಣೆ, ಅದರ ಎಕ್ಸ್ಟೆನ್ಷನ್ನು, ಅದರ ಫ್ಯೂಚರ್ ಎಲ್ಲ ಒಂದು ರೋಡ್ ಮ್ಯಾಪ್ ಮಾಡಿ ಹಂತವಾಗಿ ಅದನ್ನ ಕಾಮಗಾರಿಗಳು ಮುಗಿಸ್ಬೇಕು. ಮತ್ತು ಇವಾಗ ಒಂದ್ಸತಿ ಒಂದು ಕಾರ್ಯಕ್ರಮ ಮಾಡಿದ್ಮೇಲೆ, ಒಂದು ಪ್ರಾಜೆಕ್ಟ್ ಮಾಡಿದ್ಮೇಲೆ ಅದು ಮಧ್ಯ ಪರಿವರ್ತನೆ ಮಾಡ್ತಾರೆ. ಅದೇ ಸಮಸ್ಯೆ ಆಗಿರೋದಿಲ್ಲ. ಬರ್ತೀನಿ. BPACನಿಂದ ಸಂಪತ್ ಅವರು ಹೆಂಗೆ ನೋಡ್ತಿದ್ದೀರಿ ಸರ್ ನೀವು ಈ ಕೆಲಸವನ್ನು? ಸರ್, ಬ್ಯಾಂಗ್ಳೂರ್ ಅನ್ನೋದು ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಳ್ಳೆ ಹೆಸರಿದೆ. ನಮಗೆ ಸಂತೋಷ ಆಗ್ತಾಯಿದೆ. ನಿಜಾಗ್ಲೂ ನಾವು ಕೃಷ್ಣ ಬೈರೇಗೌಡರು ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂತೇಳಿದ್ರೆ ಇವತ್ತು ಈ ಖಾಸಗಿ ಫೈನಾನ್ಸ್ಗಳು ಜಾಸ್ತಿ ಜನ ಕೊಡ್ತಾ ಇದ್ದಾರೆ ವೆಹಿಕಲ್ಗಳನ್ನು ಖರೀದಿ ಮಾಡೋದಕ್ಕೆ. ಓಕೆ, ಅವನು ವೆಹಿಕಲ್ನ ಖರೀದಿ ಮಾಡುವಾಗ ಒಂದು 20,000 ರಿಂದ 25,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ ತಕ್ಷಣ ಅವನಿಗೆ ಗಾಡಿ ಕೊಡ್ತಾ ಇದ್ದಾರೆ. 0% ಕೂಡ 2 ವೀಲರ್ಗಳು ಕೊಟ್ಬಿಡ್ತಾರೆ. ಎಲ್ಲ ರೀತಿಯಲ್ಲಿ ಈ ಥರ ಗಾಡಿಗಳು ಕೊಟ್ಟಾಗ ಅವನು ಏನು ಮಾಡ್ತಾನೆ, ಗಾಡಿ ಅವನಿಗೆ ಓಡಿಸೋವರೆಗೂ ಓಡಿಸ್ಬಿಟ್ಟು ತಗೊಬಂದು ಒಂದು ಜಾಗದಲ್ಲಿ ನಿಲ್ಸ್ಕೊಬಿಟ್ರೆ ಗಾಡಿನ ಅವ್ನು 3 ತಿಂಗಳಲ್ಲ 4 ತಿಂಗಳಾದ್ರೂ ಕೂಡ ಗಾಡಿನೇ ಎತ್ತಲ್ಲ ಅವನು. ಅಲ್ಲ ಸರ್, ಇದಕ್ಕೂ ಲಿಂಕ್ ಹೆಂಗೆ ಕನೆಕ್ಟ್ ಮಾಡ್ತೀರಿ? ಯಾಕೆ ಲಿಂಕ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನ ನೋಡಿ ಸರ್, ಸರ್ಕಾರ ಬಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ನೋಡಿದ್ರೆ ಅದು ಸರ್ಕಾರದೇ ತಪ್ಪು ಇದು. ಯಾಕಂತ ಹೇಳಿದ್ರೆ ಖಾಸಗಿ ಫೈನಾನ್ಸ್ನ ಕೊಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ನಾನು.
ಅಲ್ಲ ಅದು ಬೇರೆ ಚರ್ಚೆ, ಅದ್ರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹಿಂದೆಲ್ಲ ಇವರೆಲ್ಲ ಮಾತನಾಡಿದ್ದಾರೆ. ಹೌದು ಸರ್. ಅದು ಬೇರೆ ಚರ್ಚೆ. ನೀವು ಸಾಲವನ್ನೇ ಕೊಡಬಾರದು ವೆಹಿಕಲ್ ಗಳನ್ನ ಸಾಲ ಕೊಡ್ಬೇಕು. ಸಾಲ ಕೊಟ್ರೆ ಏನಾಗುತ್ತೆ, ಪಾರ್ಕಿಂಗ್ ಅವನಿಗೆ ಮನೆ ಹತ್ರ ಪಾರ್ಕಿಂಗ್ ಮಾಡ್ಕೊಳ್ಳಕ್ಕೆ ಸ್ಥಳ ಇರಲ್ಲ. ಓಕೆ, ಗಾಡಿ ತಗೋಬಿಟ್ಟಿರ್ತಾನೆ, ಅವ್ನು ಎಲ್ಲೋ ಎತ್ಕೊಂಡೋಗಿ ಪಾರ್ಕಿಂಗ್ ಇರೋ ಜಾಗದಲ್ಲಿ ನಿಲ್ಲಿಸ್ತಾನೆ. ಆದ್ರೆ ಅದು ಪಾರ್ಕಿಂಗ್ ವ್ಯವಸ್ಥೆ ಇರಕ್ಕಿಲ್ಲ ಅದು. ಬಟ್ ಅದಕ್ಕಾಗಿನೇ ಸರ್ಕಾರ ಹೇಳ್ತು ಮನೆ ನಿರ್ಮಾಣ ಮಾಡುವಂತ ಸಮಯದಲ್ಲೇ ಪಾರ್ಕಿಂಗ್ ಜಾಗ ಬಾಡಿಗೆ ಮನೇಲಿ ಇರ್ತಾನೆ ಸರ್. ಅವ್ನು ಬಾಡಿಗೆ ಮನೇಲಿ ಇದ್ದಾಗ ಅವ್ನಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಬೆಂಗಳೂರಲ್ಲಿ ಹಳೆ ಬೆಂಗಳೂರಲ್ಲಿ ಇದ್ದಾಗ 198 ವಾರ್ಡ್ ಇತ್ತಲ್ಲ, 198 ವಾರ್ಡಲ್ಲಿ ಕೂಡ ಈ ಮಲ್ಟಿ ಪಾರ್ಕಿಂಗ್ ಅಂತ ವ್ಯವಸ್ಥೆನ ಮಾಡಿರ್ಬೇಕಾಗಿತ್ತು. ಅವನು ಸಂಪಾದನೆ ಮಾಡಿದ್ರು ಕೂಡ ಗಾಡಿನ ತಗೊಬಂದು ಜಾಗದಲ್ಲಿ ನಿಲ್ಲಿಸ್ತಾನೆ. ಅವನು ಏನು ಕೈಯಲ್ಲಿ ಆಗಿರ್ತಾ ದುಡ್ಡನ್ನ ಕಟ್ಬಿಟ್ಟು ಬೆಳಿಗ್ಗೆ ಆದ್ರೆ ಅವ್ನು ಗಾಡಿ ತೊಗೊಂಡೋಗ್ತಾನೆ ಅಂದಾಗ ಬೆಂಗಳೂರು ಶುದ್ಧವಾಗಿರುತ್ತೆ, ಯಾರಿಗೂ ಪಾರ್ಕಿಂಗ್ ಏನು ತೊಂದರೆ ಆಗಿರೋಕ್ಕಿಲ್ಲ. ಈ ಮಲ್ಟಿ ಪಾರ್ಕಿಂಗ್ ಯಾವತ್ತು ಬಂದಿಲ್ವೋ ಅವ್ನು ಎಲ್ಲೋ ಎತ್ಕೊಂಡೋಗಿ ನಿಲ್ಲಿಸ್ತಾನೆ, ಎಲ್ಲೋ ತೊಂದರೆ, ಯಾರಿಗೋ ತೊಂದರೆ ಕೊಡ್ತಾನೆ. ಕೇಳಿದ್ರೆ ರೋಬ್ದಾರಿಗಳ ಕೆಲಸ ಆಗುತ್ತೆ. ಇದೆಲ್ಲ ಆಗಬಾರ್ದು. ಇವತ್ತು ನಾನು ನೋಡಿದ್ರೆ ನಮ್ಮ ಇಡೀ ನಾನಿರೋದು ಫ್ರೇಜರ್ ಟೌನಲ್ಲಿ, ಈಗ ಈ ಅಂಗಡಿ ಮುಂದೆಗಳೇ ಎಲ್ಲ ಟೆಂಟ್ಗಳನ್ನ ಹಾಕೊಂಡು ಮಾಡಿದಲ್ಲ, ಇವತ್ತು ನೋಡಿದ್ರೆ ಎಷ್ಟು ಕ್ಲೀನ್ ಆಗಿದೆ ರಸ್ತೆಗಳು. ಅದೇ ರೀತಿಯಲ್ಲಿ ಹಳೆ ಗಾಡಿಗಳು ನಿಂತಿರೋ ಗಾಡಿ ಹಂಗೇ ನಿಂತಿದೆ. ಬರ್ತೇನೆ ಸರ್. ಅಂದ್ರೆ ಹಳೆ ಗಾಡಿ ನಿಂತಿರೋದು ಹಂಗೇ ನಿಂತಿದೆ. ಈ ಕಾನೂನು ಬಂದಿರೋದನ್ನ ನಾವು ಸ್ವಾಗತ ಬಯಸ್ತಾ ಇದೀವಿ. ಈ ಹಳೆ ಗಾಡಿನ ತೆಗೆದ್ರೆ ಮಾತ್ರ ಬೆಂಗಳೂರು ಬಹಳ ಶುದ್ಧವಾಗಿರುತ್ತೆ, ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ವಾದ ಸರ್. ನೀವು ಅವಾಗಲೇ ಒಂದು ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೀರಿ ಸರ್, ಲೋನ್ ಕೊಡ್ತಾರೆ, ವಾಹನಗಳನ್ನು ಖರೀದಿ ಮಾಡ್ತಾರೆ. ಯಾವುದೋ ಒಬ್ಬ ವ್ಯಕ್ತಿಗೆ ಅದೇ ವಾಹನ ಜೀವನವನ್ನು ಕಟ್ಟಿಕೊಡುತ್ತೆ ಸರ್. ಈಗ ಒಬ್ಬ ಆಟೋ ಡ್ರೈವರ್ ಇರ್ತಾನೆ, ಯಾರೋ ಒಬ್ಬ ಟ್ಯಾಕ್ಸಿ ಡ್ರೈವರ್ ಇರ್ತಾನೆ, ಅವ್ರಿಗೆ ಸ್ಟೂಡೆಂಟ್ ಇರ್ತಾನೆ. ಈಗ ನಾನು ಆಟೋ ಬಗ್ಗೆ ಮತ್ತು ಈ ವ್ಯವಸ್ಥೆಯ ನಡುವೆ ನೀವು ತಳಕ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ. ಈಗ ಸರ್ಕಾರ ಬಗ್ಗೆ ನಾನು ಹೇಳ್ತೀನಿ ಸರ್, ವಾಹನ ಕೊಟ್ಟ ಮೇಲೆ ಆ ಗಾಡಿಗೆ ಇನ್ಶೂರೆನ್ಸ್ ಇರಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು, ಪರ್ಮಿಟ್ ಇರಬೇಕು. ಹೌದು, ಕೆಲವು ಜಾಗದಲ್ಲಿ ಇವತ್ತು ಪರ್ಮಿಟ್ ಕೊಡದೇ ಇರೋದು ಯಾರ್ದು ತಪ್ಪು? ಸರ್ಕಾರದ ತಪ್ಪು. ಗಾಡಿ ಓಡ್ತಾ ಇದೆ, ಪರ್ಮಿಟ್ ಇಲ್ಲ. ನಾಳೆ ದಿವಸ ಗಾಡಿಗೆ ಆಕ್ಸಿಡೆಂಟ್ ಆದರೆ ಏನಾಗುತ್ತೆ? ಅವನಿಗೆ ಕ್ಲೈಮ್ ಆಗಲ್ಲ. ಇದರಿಂದ ನಾನು ಏನು ಹೇಳ್ತಾ ಇದ್ದೀನಿ, ಸರ್ಕಾರ ಒಂದು ಗಾಡಿ ಕೊಟ್ಟರೆ ಅದಕ್ಕೆ ಎಲ್ಲ ರೀತಿಯಲ್ಲಿ ಕೊಡಬೇಕು ಅಂತ ಹೇಳ್ತೀನಿ. ಪರ್ಮಿಟು, RC ಅವನಿಗೆ ಎಲ್ಲ ಕೊಟ್ಬಿಟ್ರೆ ಅವಾಗ ಅವ್ನಿಗೆ ಸರಿ ಇರುತ್ತೆ. ಅವ್ನು ಭಯ ಪಡದೆ ಓಡಿಸ್ತಾನೆ ಗಾಡಿನ. ಅವ್ನು ಪರ್ಮಿಟ್ ಇಲ್ದೇ ಇರೋದು ಏನು ಮಾಡ್ತಾನೆ, ಗಾಡಿನ ಒಂದು ಜಾಗದಲ್ಲಿ ನಿಲ್ಲಿಸ್ತಾನೆ. ಆವಾಗ ಅವ್ನು ಗಾಡಿ ಓಡ್ಸೋಕ್ಕಾಗಲ್ಲ. ಆ ಕಡೆ ಪೊಲೀಸ್ದು ಕಾಟ ಇರುತ್ತೆ. ಇದೆಲ್ಲ ಇರೋದ್ರಿಂದ ಎಲ್ಲೋ ಒಂದು ಜಾಗದಲ್ಲಿ ನಿಲ್ಲಿಸ್ತಾನೆ. ಈಗ ಗಾಡಿ ಆಟೋ ಓಡಿಸೋರೆಲ್ಲ ಯಾರು? ಅವ್ರಿಗೆಲ್ಲ ನಾಲೆಜ್ ಇಲ್ಲದೆ, ಓದಿಲ್ಲ ಅವರೆಲ್ಲ. ಆ ಮಾತು ನಿಮ್ಮ ವೈಯಕ್ತಿಕ ಮಾತು, ವೈಯಕ್ತಿಕ ಅಲ್ಲ, ಬುದ್ಧಿವಂತ. ಇದು ಪರ್ಮಿಟ್ಗಳು ಕೊಟ್ಬಿಟ್ರೆ ಗಾಡಿ ಲೈನ್ ಮೇಲೆ ಹೋಗುತ್ತೆ. ಗಾಡಿ ಯಾವ್ದು ಸರ್ಕಾರ ಕೊಟ್ಟಿರೋದೇನಕ್ಕೆ ಗಾಡಿ ಓಡಿಸಿ ಅವ್ನು ಸಂಪಾದನೆ ಮಾಡಿ ಫ್ಯಾಮಿಲಿ ಚೆನ್ನಾಗಿ. ಹಳೆ ವಾಹನಗಳು ನಿಂತಿರೋದು ಸರ್, ಹಳೇದಿಲ್ಲ, ಹೊಸ ಗಾಡಿಗಳು ಕೂಡ ನಿಂತಿದೆ. ಉದಾಹರಣೆಗೆ ನೀವು ಹಳೆ ವಾಹನಗಳ ಬಗ್ಗೆ ಮಾತಾಡ್ತಾ ಇರ್ತೀರಿ. ಕೆಲವೊಂದಿಷ್ಟು ಅಪಾರ್ಟ್ಮೆಂಟ್ಗಳ ಎದುರುಗಡೆ ಹಳೆ ವಾಹನಗಳಂತಲ್ಲ, ಹೊಸ ವಾಹನಗಳು ಕೂಡ ಪ್ರತಿನಿತ್ಯವೂ ಕೂಡ ವಾಹನ ಅದು ರಸ್ತೆ ಮೇಲೆ ನಿಂತಿರುತ್ತೆ. ಅದಕ್ಕೇನೆ ನಾನು ಹೇಳಿದ್ದು, ಮಲ್ಟಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡಿ. ಎಲ್ಲಾ ವಾರ್ಡ್ಗಳಲ್ಲಿ ಆ ಮಲ್ಟಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಬಿಟ್ರೆ, MG ರಸ್ತೆಯಲ್ಲಿ ಇದೆ, ಬ್ರಿಗೇಡ್ ರೋಡ್ ಅಲ್ಲಿ ಇದೆ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದೆ, ಮ್ಯೂಸಿಯಂ ಕ್ರಾಸ್ ರೋಡ್ ಅಲ್ಲಿ ಇದೆ, 18 ಕಡೆಗಳಲ್ಲಿ ಇದೆ ಬೆಂಗಳೂರಲ್ಲಿ ಸರ್. ಅದೆಲ್ಲ ಸೌಕಾರರು ಅವರು ವ್ಯಾಪಾರ ಮಾಡಕ್ಕೆ ಬಂದು ಅಲ್ಲಿ ಗಾಡಿ ಬಿಟ್ಟು ಹೋಗತಕ್ಕಂಥ ಜಾಗದಲ್ಲಿದೆ. ಇದೇ 198 ವಾರ್ಡ್ಗಳಲ್ಲಿ ಕೂಡ ಈ ತರ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಬಿಟ್ರೆ ಬೆಂಗಳೂರು ಆರಾಮಾಗಿರುತ್ತೆ. ಓಕೆ, ಸೂಪರ್ ಆಗಿರುತ್ತೆ. ಇನ್ನೊಂದು ಅವರು ನಾನು ಬರ್ತೇನೆ. ಫಸ್ಟ್ ರಿಯಾಕ್ಷನ್, ರಾಮಲಿಂಗೇಗೌಡ್ರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಒಂದು ಸಾಮಾಜಿಕ ಕ್ರಾಂತಿ ಅಂತಾನೆ ಹೇಳ್ಬೋದು ಇದನ್ನ. ಕೃಷ್ಣ ಬೈರೇಗೌಡರಿಂದ ಸ್ವಾಗತ ಮಾಡ್ತೀರಾ ಅಥವಾ ಟೀಕೆ ಇದೆಯಾ? ಇಲ್ಲ, ಖಂಡಿತ ಸ್ವಾಗತ ಮಾಡ್ತೀನಿ. ಓಕೆ, ಫುಟ್ಪಾತ್ ತೆರವುಗಳನ್ನು ಸ್ವಾಗತ ಮಾಡ್ತೀನಿ. ಹಳೆಯ ಗಾಡಿಗಳನ್ನ ತೆರವುಗೊಳಿಸಿದ್ರೆ ಅದನ್ನು ಸ್ವಾಗತ ಮಾಡ್ತೀನಿ. ಇಷ್ಟು ವರ್ಷಗಳ ಕಾಲ ಜಾಗ ಇದೆ ಅನ್ನೋ ಕಾರಣಕ್ಕಾಗಿ ಸ್ವಾಗತ ಮಾಡ್ತಿದ್ರು. ಹಂಗಲ್ಲ, ನಾನು ಆಸ್ ಅ ಪಾದಚಾರಿಯಾಗಿ ಅಥವಾ ಸಾರ್ವಜನಿಕನಾಗಿ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ನಾನು ಬೈಕೊಂಡು ಓಡಾಡಿದ್ದು ಉಂಟಿದೆ. ಯಾಕೆ ಇಷ್ಟು ವರ್ಷಗಳ ಕಾಲ ಇಂಥ ತುಕ್ಕಿಡಿದ್ರ ಗಾಡಿಗಳು, ಧೂಳಿಡಿದ್ರ ಗಾಡಿಗಳನ್ನ ರಸ್ತೆಯಲ್ಲಿ ನಿಲ್ಲಿಸಿದ್ದಾರೆ, ಯಾಕೆ ಪೊಲೀಸರು ಕೇಳಲ್ವಾ ಅಂತ ನನಗೆ ಬೈಕೊಂಡಿದ್ದು ಇದೆ. ಜೊತೆಗೆ ಪೊಲೀಸ್ ಸ್ಟೇಷನ್ ಮುಂಭಾಗ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೊಳತು ನಾರ್ತಿರ್ತಕ್ಕಂಥ ಗಾಡಿಗಳನ್ನ ನೋಡು ಬೇಜಾರಾಗಿದೆ, ಯಾಕೆ ತಂದು ಹಿಂಗೆ ಹಾಳು ಮಾಡ್ತಾರೆ ಅನ್ನೋದಕ್ಕೆ. ಹಾಗಾಗಿ ಕೃಷ್ಣ ಬೈರೇಗೌಡರ ಈ ಒಂದು ಕೆಲಸವನ್ನು ನಾನು ಶ್ಲಾಘನೆ ಮಾಡ್ತೀನಿ. ಜೊತೆಗೆ ಇದೇನು GBA ಅವರು ಬೆಂಗಳೂರು ನಗರ ವಿರುದ್ಧ ಸಚಿವರಾಗಿರೋದ್ರಿಂದ ನಾನು ಈ ಮಾತು ತಗೊತಾ ಇದ್ದೀನಿ. ಏನೀಗ ಪಾರ್ಕಿಂಗ್ಗಳು ಯಾಕೆ ರಸ್ತೆಗೆ ಗಾಡಿಗಳು ಬಂದು ನಿಂತಿದೆ ಅನ್ನೋದನ್ನ ಯಾರು ಪ್ರಶ್ನೆ ಮಾಡ್ತಿಲ್ಲ, ಏನು ಕಾರಣ ಅನ್ನೋದನ್ನ ಯಾರು ಪ್ರಶ್ನೆ ಮಾಡ್ತಿಲ್ಲ. ನಿಲ್ಲಿಸಿದರೆ ತಪ್ಪು, ತೆರವುಗೊಳಿಸಿ ಅಂತ ಹೇಳ್ತಿರುವಂಥದ್ದು. ಯಾಕೆ ನೀವು 20, 30, 15, 20 ಮನೆ ಇರುವಂಥ ಜಾಗದಲ್ಲಿ 5-6 ಮನೆ 6 ಮನೆಗೆ ಫ್ಲೋರ್ ಕೊಟ್ಬಿಟ್ಟು ಪ್ರತಿಯೊಂದು ಮನೆಗೆ ಒಂದು ಗಾಡಿ ಅಂತಂದರೆ ಒಂದು ಸೈಟಲ್ಲಿ 6 ಗಾಡಿ ಆಯಿತು. ಒಂದು ರಸ್ತೆಯಲ್ಲಿ ಎಷ್ಟು ಗಾಡಿಗಳು ರಸ್ತೆಯಲ್ಲಿ ನಿಂತ್ಕೊತವೆ ಆಯಿತು. ಇನ್ನೊಂದು ಪ್ಲಾನ್ ಸ್ಯಾಂಕ್ಷನ್ ಅಂತ ಒಂದು ಅಥಾರಿಟಿ ಇದೆ, ಅದೇ BBMP ಪ್ಲಾನ್ ತೊಗೊಂಡು ಮನೆ ಕಟ್ಟಬೇಕು ಅಂತ ಹೇಳ್ತೀವಿ. ಆವಾಗಲೇ ಉಲ್ಲೇಖ ಮಾಡಿದ್ರಿ ಪಾರ್ಕಿಂಗ್ ಜಾಗ ಇರಲೇಬೇಕು ಅಂತ. ಕರೆಕ್ಟು.
ಕಮರ್ಷಿಯಲ್ ಆಗಲಿ ವಾಣಿಜ್ಯ ವಸತಿ ಆಗಲಿ ಪಾರ್ಕಿಂಗ್ ಜಾಗ ಮಸ್ಟ್ ಶುಡ್ ಕಂಪಲ್ಸರಿ, ಅದು ಪ್ಲಾನಲ್ಲೇ ಬಂದಿರ್ತದೆ. ಆದರೆ ಪಾರ್ಕಿಂಗ್ ಜಾಗವನ್ನೇ ಬಿಡದೇನೆ ಮನೆ ಕಟ್ಟುವಂಥವ್ರನ್ನ ಯಾಕೆ BBMP ತಡಿಲಿಲ್ಲ, GBA ತಡಿಲಿಲ್ಲ? ಅಲ್ಲಿ ವಸತಿಯನ್ನು ಬಿಟ್ಟು ನಾವು ಕಮರ್ಷಿಯಲ್ ಬರೋದಾದ್ರೆ ಮತ್ತೆ ಅದೇ ಪ್ರಾಬ್ಲಮ್ಮು. ಪ್ಲಾನ್ ತಗೊಂಡಿರ್ತಾರೆ ಕಮರ್ಷಿಯಲ್ಗೆ, ಗ್ರೌಂಡ್ ಫ್ಲೋರಲ್ಲಿ ಅಥವಾ ಸ್ಟಿಲ್ಟಲ್ಲಿ ಪಾರ್ಕಿಂಗ್ ಬಿಟ್ಟಿರ್ತಾನೆ. ಎಷ್ಟು ವಾಣಿಜ್ಯ ಮಳೆಗಳು ಇವತ್ತು ಪಾರ್ಕಿಂಗ್ನ ಕೊಡ್ತಿದೆ. ಈಗ ನೀವು ಹೇಳೋದಂಗೆ ಪಾರ್ಕಿಂಗ್ ಜಾಗ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ MG ರೋಡ್, ನಾನು MG ರೋಡಿಗೆ ಬರೋಕ್ಕಾಗೋದಿಲ್ಲ, ನಾನು ತರಕಾರಿ ತರಕ್ಕೆ MG ರೋಡಿಗೆ ಬರ್ಲಿಕ್ಕಾಗಲ್ಲ, ಹಾಲು ತೊಗೊಂಬರೋದಕ್ಕೆ ನಾನು ಕಮರ್ಷಿಯಲ್ ಸ್ಟ್ರೀಟಿಗೆ ಬರೋದಕ್ಕಾಗೋದಿಲ್ಲ, ನಾನು ನನ್ನ ಏರಿಯಾದಲ್ಲಿ ಹೋಗ್ತಿರ್ತೀನಿ. ಹಳೆ ಗಾಡಿಗಳು ನಿಲ್ತಿರೋದಕ್ಕೆ ಕಾರಣ ಮೂಲ ಈ ಅಧಿಕಾರಿಗಳೇ, ಈ ಸರ್ಕಾರ. ಜನಗಳು ಮುಗ್ಧರು ಮೂಡ್ರು, ಆಮೇಲೆ ಕಾನೂನು ಬಗ್ಗೆ ಅರಿವಿಲ್ಲ. BBMP ಅನ್ನೋದು ಅದಕ್ಕೆ ಉಲ್ಲೇಖ ಮಾಡಿದೆ. ಹೀಗೆ ಅತ್ಯಂತ ಹಳೆಯವಾದಂತಹ ವಾಹನಗಳನ್ನು ಗುಜರಿ ನೀತಿ ತರೋದಕ್ಕೂ ಕೂಡ ಕಾರಣ ಅದೇ. ಕರೆಕ್ಟ್ ಸರ್, ಅದು ಬರೋದಕ್ಕೂ ಕಾರಣ ಕೆಟ್ಟ ನಿಂತಿರೋ ಗಾಡಿ. ಇಲ್ಲಿ 4 ಥರ ಗಾಡಿ ಬರ್ತದೆ. ಒಂದು ಕೆಟ್ಟ ನಿಂತಂತ ಗಾಡಿ, ಒಂದು ಜಾಗವಿಲ್ಲದೆ ನಿಲ್ತಿರುವಂತಹ ಗಾಡಿ, ಒಂದು ಖಾಸಗಿ ಗಾಡಿ, ಜೊತೆಗೆ BMTC ಗಾಡಿಗಳು. ಹೌದು, BMT ಆಯ್ತು, ನೀವು ಜನಗಳಿಗೆ ಹೇಳ್ತಿದ್ರಲ್ಲ, BMTC ಗಾಡಿಗಳು ಎಲ್ಲಿ ನಿಲ್ತಿದೆ? ಡಿಪೋ ಒಳಗಡೆ ಅದು ರಸ್ತೆಲೆ ಬಂದು ನಿಲ್ತಿದೆ ಅಲ್ವಾ? ಕೆಟ್ಟ ನಿಂತಿರೋ ಗಾಡಿ ಇಲ್ಲ ತಗೊಂಡ ಗ್ಯಾರೇಜ್ ಬಿಡಬೇಕು, ಇಲ್ಲ ನನ್ನ ಶೆಡ್ಡಲ್ಲಿ ನಾನು ನಿಲ್ಸ್ಕೊಬೇಕು. ನಾನು ಶೆಡ್ಡಲ್ಲಿ ನಿಲ್ಸ್ಕೊಳ್ಳೋದಕ್ಕೆ ನೀವು ಬಂದು ನನಗೆ ಹೇಳೇ ಇಲ್ವಲ್ಲ. ಪ್ಲಾನ್ ಕೊಟ್ರಿ, ಆಫೀಸಲ್ಲಿ ಕೂತ್ಕೊಂಡ್ರಿ, ನಾನು ಇಷ್ಟ ಬಂದಾಗ ಮನೆ ಕಟ್ಟಿದ್ದೀನಿ. ಇನ್ನು ಮತ್ತೊಬ್ಬ ಪಕ್ಕದಲ್ಲಿ ಅವ್ನು ಪ್ಲಾನೇ ತಗೊಂಡಿಲ್ಲ, ಅವ್ನು ಇಷ್ಟ ಬಂದಾಗ 5 ಫ್ಲೋರ್ ಮನೆ ಕಟ್ಕೊಂಡಿದ್ದಾನೆ. ನೀವ್ಯಾಕೆ ಬಂದು ತಡಿಲಿಲ್ಲ? ನಾನು ತಡಿಬೇಕಿತ್ತಾಗಿದ್ರೆ ನೀವು ಕಾಯ್ದಲ್ಲಿದೆ. ಈಗ ಸುಪ್ರೀಂ ಕೋರ್ಟ್ ಹೇಳ್ತು ಅಂತೇಳಿ ಫುಟ್ಪಾತ್ ತೆರವುಗೊಳಿಸ್ತಿದ್ರಿ. ಯಾಕೆ ನಿಮ್ಮ BBMP ಆ್ಯಕ್ಟಲ್ಲಿ ಇರಲಿಲ್ವಾ ಪಾದಚಾರಿ ಮಾರ್ಗ ತೆರವುಗೊಳಿಸಬೇಕು ಅಂತ? ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತು ಅಂತ ಹೇಳಿ ಹಳೆ ಗಾಡಿಗಳನ್ನ ತೆಗಿರಿ ಅಂತ ಹೇಳ್ತಿದ್ರಿ, NGT ಹೇಳಿದೆ ಅಂತ ಹೇಳ್ತೀರಿ. ಯಾಕೆ ನಿಮ್ಮ ಆ್ಯಕ್ಟಲ್ಲಿ ಇರಲಿಲ್ವಾ? ಹಳೆ ರಸ್ತೆಯಲ್ಲಿ ಬರೀ ಜನಗಳೇ ಓಡಾಡಬೇಕು, ರಸ್ತೆಯಲ್ಲಿ ಧೂಳು ಬೀಳಿ ಇರಬಾರ್ದು, ಕಸ ಇರಬಾರ್ದು. ಅವತ್ತಾಗದೇ ಇರೋ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. ಇಷ್ಟು ದಿವಸ ನಾವು ಅದನ್ನೇ ಕೇಳ್ತಿರೋದು. ಯಾಕೆ ಇಷ್ಟು ಅತಿ ಹೆಚ್ಚುವಾಗಿ ಇವತ್ತು ಗಾಡಿಗಳು ಬೀದಿಲಿ ನಿಂತಿದೆ, ಕೆಟ್ಟ ನಿಂತಿದೆ ಅಂದ್ರೆ ನೀವೇ ಕಾರಣ, ನಾವಲ್ಲ. ನೀವು ಕರೆಕ್ಟಾಗಿ ನಾನೊಬ್ಬ ದಡ್ಡ, ನಾನೊಂದು ಮನೆ ಕಟ್ತಿದ್ದೀನಿ ಅಥವಾ ನಾನು ಕಮರ್ಷಿಯಲ್ ಬಿಲ್ಡಿಂಗ್ ಆಯಿತು, ನೀವು ಕತ್ರಿಗುಪ್ಪೆ ರೋಡಲ್ಲಿ ಬನ್ನಿ, ಯಾವುದೋ ಒಂದು ಕಮರ್ಷಿಯಲ್ ರೋಡ್ಗೆ. ಆ ಕಮರ್ಷಿಯಲ್ ರೋಡಲ್ಲಿ ನೀವು ಪ್ಲಾನ್ ಮಾಡಿರ್ತಾರಲ್ವಾ, ಅದೇ ದಾರಿಯಲ್ಲಿ ಅಧಿಕಾರಿಗಳು ಓಡಾಡ್ತಿರ್ತಾರಲ್ವಾ, ಒಬ್ಬರಿಗೆ ನೋಟಿಸ್ ಕೊಟ್ಟು ಕೆಳಗಡೆ ಇರುವಂತ ಅಂಗಡಿಗಳನ್ನ ತಿರುಗಿಸಿ ಅದನ್ನ ಪಾರ್ಕಿಂಗ್ ಜಾಗ ಮಾಡ್ಕೊಟ್ಟಿದ್ದಾರಾ? ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಯಿತು ಸರ್. ಯಾವುದೋ ಒಬ್ಬ ವ್ಯಕ್ತಿ ಎಮರ್ಜೆನ್ಸಿ ಅನ್ನೋ ಕಾರಣಕ್ಕಾಗಿ ಒಂದು ಆಸ್ಪತ್ರೆಗೆ ಹೋಗ್ತಾನೆ. ಆ ವ್ಯಕ್ತಿ ಕಾರನ್ನ ರಸ್ತೆ ಬದಿ ನಿಲ್ಲಿಸಿ ಆಸ್ಪತ್ರೆಗೆ ಎಮರ್ಜೆನ್ಸಿ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಬಂದು ಆ ವಾಹನವನ್ನು ಲಾಕ್ ಮಾಡಿದ್ರು, ಟೋವಿಂಗ್ ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ವೇ ನಿಂತಿದೆ, ನೋ ಪಾರ್ಕಿಂಗ್ ನಿಂತಿದೆ ಅನ್ನೋದಷ್ಟೇ ಅವ್ರ ಗಮನಕ್ಕೆ ಇತ್ತು. ಯಾಕೆ ಹೋಗಿದ್ದಾರೆ ಅಂತ ಕೇಳೋ ಪರಿಜ್ಞಾನ ಅವ್ರಿಗೂ ಇಲ್ವಲ್ಲ. ಒಂದು ಪೇಷಂಟ್ ಕರ್ಕೊಂಡು ಹೋಗಿದ್ದು ಸಿಕ್ಕಾಪಟ್ಟೆ. ಬೋರ್ಡ್ ಹಾಕ್ಲಿಕ್ಕೆ ಹೋಗಕ್ಕಾಗಲ್ವಲ್ಲ. ನಾನೊಬ್ಬ ಪೇಷಂಟ್ ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಪ್ಪ, ಪೊಲೀಸರ ಮುಟ್ಟಬೇಡಿ ಅಂತ ಹೇಳಲಿಕ್ಕೆ ಆಗಲ್ವಲ್ಲ. ನಾನು ಅರ್ಜೆಂಟ್ ಹೋಗಿದ್ದೀನಿ. ಬಟ್ ಅದೇ ರೀತಿ ಬರೋದಾದ್ರೆ ನೀವು ರಸ್ತೆ ಮಧ್ಯದಲ್ಲಿ ಒಂದು ಪಾರ್ಕಿಂಗ್ ಹೇಳಿದ್ರೆ ಪಾರ್ಕಿಂಗ್ ರಸ್ತೆಯಲ್ಲೇ ಇವ್ರು ಪಾರ್ಕಿಂಗ್ ಕೊಡ್ತಾರಂತೆ ಕೆಲವು ಕಡೆ, ಅಲ್ಲಿ ಮತ್ತೆ ದುಡ್ಡು ವಸೂಲಿ ಮಾಡ್ತಾರಂತೆ. ಯಾಕೆ ದುಡ್ಡು ವಸೂಲಿ ಮಾಡ್ತೀರಿ? ನಾನು ಗಾಡಿ ತಗೊಂಡು ಲಕ್ಷಾಂತರ ರೂಪಾಯಿ ಟೆಂಡರ್ ಕೊಟ್ಟಿರ್ತಾರೆ, ಅದನ್ನೇ ಯಾಕೆ ಕೊಡ್ತಿದ್ದೀರಿ? ಬಿಡಿ ಪಾರ್ಕಿಂಗ್ ಫ್ರೀ ಆಗಿ. ಜನ ಸರಿಯಾಗಿ ನಿಲ್ಸಲ್ಲ ಅಂತ ವಾದ ಅವ್ರದ್ದು. ಸರ್ ಒಂದೇ ಅರ್ಥ ಮಾಡ್ಕೊಳ್ಳಿ, ಪಾರ್ಕಿಂಗ್ ವ್ಯವಸ್ಥೆ ಆಯಿತು, ಮಲ್ಟಿಪಲ್ ಬಿಲ್ಡಿಂಗ್ ನೀವು ಮಾಡ್ತೀರಿ ಪಾರ್ಕಿಂಗ್, ಎಷ್ಟೊಂದು ದುಡ್ಡು ಕಟ್ಲಿಕ್ಕೆ ಸಾಧ್ಯ? ಡೀಸೆಲ್ ಪೆಟ್ರೋಲ್ ಇವತ್ತು ಗಗನಕ್ಕೇರಿದೆ, ಗಾಡಿಗೆ ಹಾಕುವಂತ ಖರ್ಚುಗಳು ಹೆಚ್ಚಾಗ್ತಿದೆ, ದುಡಿಮೆ ಕಡಿಮೆ ಆಗ್ತಿದೆ. ಅಂತದ್ರಲ್ಲಿ ನಾವೆಲ್ಲಿಂದ ಪಾರ್ಕಿಂಗ್ ಚಾರ್ಜ್ ಅನ್ನು ಕಟ್ಟಬೇಕು? ಆಯ್ತು, ಬಜೆಟ್ ಫ್ರೆಂಡ್ಲಿ ಇದೆಯಾ? ಹೋಗ್ಲಿ, ಎಲ್ಲಿದೆ ತೋರಿಸಿ ಬಜೆಟ್ ಫ್ರೆಂಡ್ಲಿ. ಈಗ ಇನ್ನೊಂದು ಬಂದ್ಬಿಡ್ತೀನಿ. ಈಗ ಪ್ರತಿ ಏರಿಯಾದಲ್ಲೂ 150-200 ಪಾರ್ಕ್ಗಳು ಮಾಡಿದಿರಲ್ಲ, ಕೆರೆ ಜಾಗಗಳನ್ನ ಮುಚ್ಚಾಕಿ ಪಾರ್ಕ್ಗಳು ಮಾಡಿದಿರಲ್ಲ, ಅದೇ ಜಾಗದಲ್ಲಿ ಏರಿಯಾದಲ್ಲಿ ನೀವು ಗಾಡಿ ನಿಲ್ಸೋದಕ್ಕೆ ಅವಕಾಶ ಮಾಡಿಕೊಡಿ. ಎಸ್ ಸರ್, ಬರ್ತೀನಿ. ಮತ್ತೊಮ್ಮೆ ಸೋಮಶೇಖರ್ ಸರ್ ಕಡೆ ಹೋಗೋಣ. ಸರ್, ವಾದವನ್ನ ಕೇಳಿಸ್ಕೊಳ್ತಾ ಇದ್ದೀರಿ, ಸರ್ಕಾರದ ತಪ್ಪುಗಳೇ ಇದಕ್ಕೆಲ್ಲ ಕಾರಣ ಅಂತ. ಈ ಮನೆಗಳನ್ನು ನಿರ್ಮಾಣ ಮಾಡುವಾಗ ಪಾರ್ಕಿಂಗ್ಗೆ ಜಾಗವನ್ನು ಬಿಡಬೇಕು ಅನ್ನೋದು ನಿಯಮ. ಅದನ್ನ ಅಲ್ಲಿಯ ಎಂಜಿನಿಯರ್ಗಳು ಅಥವಾ ಪ್ಲಾನ್ ಕೊಡುವಂತಹ ಸಮಯದಲ್ಲಿ ಅದರ ಉಲ್ಲಂಘನೆ ಆಗ್ತಾ ಇದೆ. ತಳಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ. ಹೌದು, ಪ್ಲಾನ್ ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಒಂದು ರೆಸಿಡೆನ್ಷಿಯಲ್ ಪ್ಲಾನ್ಗೆ ಇಷ್ಟು ಪಾರ್ಕಿಂಗ್ ಅಂತ ಇರುತ್ತೆ, ಕಮರ್ಷಿಯಲ್ ಬಿಲ್ಡಿಂಗ್ಗೆ ಪ್ಲಾನ್ ಕೊಡ್ಬೇಕಾದ್ರೆ ಇಷ್ಟು ಪಾರ್ಕಿಂಗ್ ಫೆಸಿಲಿಟೀಸ್ ಅಂತ ಬೈಲ ಪ್ರಕಾರ ಲೈಸೆನ್ಸ್ ಕೊಡ್ತಾರೆ. ಲೈಸೆನ್ಸ್ ಕೊಟ್ಟ ಮೇಲೆ ಮತ್ತೆ ಇನ್ನೊಂದು ಅಪಾರ್ಟ್ಮೆಂಟ್ ಅಂತ ಒಂದು ಬಂತು ಪ್ರಶ್ನೆ. ಅಪಾರ್ಟ್ಮೆಂಟ್ಗೆ ಕೊಡ್ಬೇಕಾದ್ರೆ ಎಷ್ಟು ಯೂನಿಟ್ ಇದೆ, ಅದ್ರ ತಕ್ಕಾಗಿ ಎಷ್ಟು ಪಾರ್ಕಿಂಗ್ ಮಾಡ್ಬೇಕು ಅಂತ ಲೈಸೆನ್ಸ್ ಅಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ 10% ವಿಸಿಟರ್ಸ್ಗೆ ಅಂತ ಪ್ರಾವಿಷನ್ ಮಾಡಬೇಕು ಅಂತ ಇದೆ ಅಪಾರ್ಟ್ಮೆಂಟ್. ನನಗೆ ಗೊತ್ತಿರೋ ಏನೋ ಅಮೆಂಡ್ಮೆಂಟ್ ಆಗಿದೆ ಏನೋ ಗೊತ್ತಿಲ್ಲ. ಅಂದ್ರೆ ಅದೇ ಪಾಯಿಂಟ್. ಯಾವ ಅಪಾರ್ಟ್ಮೆಂಟ್ ಅವ್ರವರು ಒಳಗಡೆ ವೆಹಿಕಲ್ ಅಲೋ ಮಾಡೋದಿಲ್ಲ. ಎಷ್ಟೋ ಸಲ ವಾದ ಮಾಡಿದ್ರೆ 10% ಪ್ರಾವಿಷನ್ ಇದೆ, ಅವ್ರಿಗೆ ಮಾಡ್ಬೇಕು ಅಂತ ಇದೆ, 10% ಮಾಡಿರ್ತಾರೆ, ಇಲ್ಲಾಂದ್ರೆ ಓಸಿ ಕೊಡೋದಿಲ್ಲ. ಆದ್ರೂ ಅವ್ರು ಅದನ್ನ ಬೇರೆ ಅಪಾರ್ಟ್ಮೆಂಟ್ ಅವರಿಗೆ 2-3 ಕಾರ್ಗಳು ಇರ್ತಲ್ಲ, ಅವರು ಮಾರ್ಕೊಂಡಿರ್ತಾರೆ. ವಿಸಿಟರ್ಸ್ ಬಂದ್ರೆ ರೋಡಲ್ಲಿ ನಿಲ್ಸ್ಕೊಂತಾರೆ. ಇದು ಎನ್ಫೋರ್ಸ್ಮೆಂಟ್, ಅಫ್ಕೋರ್ಸ್ ನಗರ ಪಾಲಿಕೆದು ಎನ್ಫೋರ್ಸ್ಮೆಂಟ್ ಇದೆ. ಅದ್ರ ತಕ್ಕಾಗೆ ಜವಾಬ್ದಾರಿನೂ ಪಬ್ಲಿಕ್ದು ಜವಾಬ್ದಾರಿ. ನಾನು ಲೈಸೆನ್ಸ್ ತಗೊಳ್ಳೋದೇನು ಉದ್ದೇಶಕ್ಕೆ? ಒಂದು ಕಾನೂನು ಅಡಿನಲ್ಲಿ ಒಂದು ಬೈಲ ಪ್ರಕಾರ ಲೈಸೆನ್ಸ್ ಕೊಡ್ತಾರೆ. ಆ ಲೈಸೆನ್ಸ್ ನ ಪ್ರಕಾರ ಕಟ್ಟಬೇಕು ಅಂತ ಒಂದು
ಜವಾಬ್ದಾರಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಅಂದ್ರೆ ಮನೆ ಓನರ್ಗೆ ಅಥವಾ ಸೈಟ್ ಓನರ್ ಬರ್ಬೇಕು ಫಸ್ಟ್ ಅದು. ನನ್ನ ಹತ್ರ 1 ಕಾರ್ ಇದೆಯೋ 2 ಕಾರ್ ಇದೆಯೋ ಅದಕ್ಕೆಲ್ಲ ಕಾರ್ ನಿಲ್ಸಕ್ಕೆ ಬೈಲಾದ ಪ್ರಕಾರ ಬಿಲ್ಡಿಂಗ್ ಲೈಸೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ನಾಳೆ ಇವತ್ತು ಕಾರ್ ಇದೆಯೋ ನಾಳೆ ಕಾರ್ ತಗೊಂತೀನೋ, ಆ ಕಾರ್ ಪಾರ್ಕಿಂಗ್ ಪ್ರಾವಿಷನ್ ಮಾಡ್ಬೇಕು ನನ್ನ ಬಿಲ್ಡಿಂಗ್ ಅಲ್ಲಿ ಅಂತ ಫಸ್ಟ್ ಓನರ್ಗೆ ಬರ್ಬೇಕು. ಓನರ್ ಗೊತ್ತಿರ್ಬೇಕದು. ಆಮೇಲೆ ಎನ್ಫೋರ್ಸ್ಮೆಂಟ್ ಅಫ್ಕೋರ್ಸ್ ಅದನ್ನ ಅವ್ರು ಮಾಡ್ಲಿಲ್ಲ ಅಂದ್ರೆ ಎನ್ಫೋರ್ಸ್ಮೆಂಟ್ ಮಾಡೋದು ಕಾರ್ಪೊರೇಷನ್ ಇಂಜಿನಿಯರ್ಸ್ ಅಥವಾ ಅಧಿಕಾರಿಗಳಿಗೆ ಇಲ್ಲ ಅಂತಾರೆ. ಈಗ ಕಾರ್ಯಾಚರಣೆಗಳು ತುಂಬಾ ಹಿಂದೆ ನಡೆದಿದ್ದಾವೆ, ಮುಂದೆ ನಡೀತಾ ಇದೆ. ಇದ್ರ ಬಗ್ಗೆ ಎಷ್ಟೋ ಸಲ ಸೊ ಬೇಸ್ಮೆಂಟ್ ಫ್ಲೋರ್ ಕೊಡೋದು ಬರೀ ಪಾರ್ಕಿಂಗ್ ಪರ್ಪಸ್ಗೆನೆ, ಬೇರೆ ಪರ್ಪಸ್ ಕೊಡಲ್ಲ. ಇಂಥ ಕಾರ್ಯಾಚರಣೆ MG ರೋಡ್ ಅಲ್ಲಿ, ಬ್ರಿಗೇಡ್ ರೋಡ್ ಅಲ್ಲಿ ಹಿಂದೆ ಎಲ್ಲ ತುಂಬಾ ನಡೆದಿದ್ದು ನಮ್ಮ ಆಫೀಸರ್ಗಳಿಗೆಲ್ಲ ಅಟ್ಯಾಕ್ ಆಗಿ ಎಲ್ಲ ಪೊಲೀಸ್ ಕೇಸ್ ಎಲ್ಲ ಆಗಿದೆ. ತೆರವುಗೊಳಿಸ್ತೀವಿ, ಮತ್ತೆ ಯಥಾ ಪ್ರಕಾರ ಮತ್ತೆ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ತಾರೆ. ಕೆಲವು ಕಾರ್ಯಾಚರಣೆ ನಿರಂತರ ನಡೀತಾನೆ ಇರ್ತದೆ. ಆದ್ರೆ ಜನರುಗಳಿಗೆ ಭಯ ಇಲ್ಲ. ಫಸ್ಟ್ ಆಫ್ ಆಲ್ ಜನರಿಗೆ ಭಯ ಇಲ್ಲ. ಇವತ್ತು ಭಯದಕ್ಕಿಂತ ಒಂದು ವ್ಯವಸ್ಥೆ ಬೇಕಾಗಿದೆ ಸರ್. ಜನರಿಗೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆ ಕಾಯ್ತಾ ಇದ್ದಾರೆ. ಮಾತಾಡ್ತೀನಿ, ವಾಪಸ್ ಬರ್ತೀನಿ. ಸ್ಮಾಲ್ ಬ್ರೇಕ್ ನ ಸಮಯ, ವಾಪಸ್ ಬರ್ತೀನಿ. ನಾವು ಮಾತನಾಡ್ತಾ ಇದೀವಿ ಇದ್ರ ಬಗ್ಗೆ ಒಂದು ಪರ ವಿರೋಧ ಅಥವಾ ಸರ್ಕಾರದ ತಪ್ಪು, ಒಂದು ಪರ್ಯಾಯ ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಆಗಬೇಕು ಎನ್ನುವಂತಹ ವಾದಗಳು ಕೂಡ ದೊಡ್ಡ ಮಟ್ಟದಲ್ಲಿದೆ. ಪ್ರಕಾಶ್ ಮಂಡೋತ್ ಸರ್, ಬೆಂಗಳೂರಿನಲ್ಲಿ ಸದ್ಯಕ್ಕೆ ಅಧಿಕೃತವಾಗಿ 14 ಪ್ರಮುಖ ವಾಣಿಜ್ಯ ರಸ್ತೆಗಳು ಮತ್ತು ಕೆಲ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಮಾರ್ಕೆಟ್ ಏರಿಯಾ ಇದೆ ಅಲ್ಲಲ್ಲಿ ಸ್ಮಾರ್ಟ್ ಪೇ ಅಂಡ್ ಪಾರ್ಕ್ ಎನ್ನುವಂಥ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಜನ ಅಲ್ಲಿ ಹೋಗಿ ನಿಲ್ಲಿಸಬೇಕು. ಎಂಜಿನಿಯರ್ಗಳು ಆವಾಗಲೇ ಬರೀ 16 ಸ್ಥಳದ ಮಾತಾಡೋದು ಬೇಡ. ಬೆಂಗಳೂರು ಆಸ್ ಎ ಹೋಲ್ ನೀವು ಎಕ್ಸ್ಟೆನ್ಷನ್ ಏರಿಯಾ ತಗೊಳ್ಳಿ. ಎವ್ರಿ ಎಕ್ಸ್ಟೆನ್ಷನ್ ಏರಿಯಾ ಹ್ಯಾಸ್ ಗಾಟ್ ಒನ್ ಕಮರ್ಷಿಯಲ್ ಮಾರ್ಕೆಟ್. ಜಯನಗರ್, ಬಸವನಗುಡಿ, ಗಾಂಧಿ ಬಜಾರ್, ಮಲ್ಲೇಶ್ವರಂ, CMH ರೋಡ್, ನೀವು ರಾಜಾಜಿನಗರ್ ಎಲ್ಲ ಕಡೆ ಇದೆ. ಅಂದರೆ ಇವರು ಪ್ಲ್ಯಾನ್ ಮಾಡಿ ಅದನ್ನ ಆ್ಯಕ್ಷನಬಲ್ ತಂದು ಅದನ್ನ ಆನ್ ಗ್ರೌಂಡ್ ಪ್ರಾಜೆಕ್ಟ್ ಒಳಗೆ ಬರ್ತಾ ಇಲ್ಲ. ನಥಿಂಗ್ ಇಸ್ ಕಮಿಂಗ್ ಎವ್ರಿವೇರ್. ಇವಾಗ ನೀವು ಫ್ಲೈಓವರ್ದೇ ನೋಡಿ, ನೀವು ಮಿನರ್ವಾ ಸರ್ಕಲಿಂದ ಹಡ್ಸನ್ ಸರ್ಕಲ್ ತನಕ ಸ್ಟೀಲ್ ಫ್ಲೈಓವರ್ ಮಾಡ್ತೀವಿ ಅಂತ ಹೇಳಿದ್ರಿ. ಬರೀ ಪೇಪರ್ಲೇ ಓದೋದಾಗೋಯ್ತು. ನೀವು ಏನು ಗೊತ್ತಾ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾಯಿದೆ, ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತಾಯಿಲ್ಲ. ಒಂದು. ಎರಡನೇದು, ನಮ್ಮ ಸ್ನೇಹಿತರು ಹೇಳ್ತಿದ್ರು ಅವನಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದ್ದರೆ ಕಾರ್ ಕೊಡಬೇಕು ಅಂತ. ಇವಾಗ ನೀವು ನೋಡಿ, ಸಿಂಗಪೂರು, ಬೇರೆ ಬೇರೆ ವಿದೇಶದಲ್ಲಿ ಕಾರ್ ತಗೊಳ್ಳೋಣ ಒಂದು ಸರ್ಟಿಫಿಕೇಟ್ ಕೊಡಬೇಕು. ಯಾರಿಗೆ? ಆಟೋಮೊಬೈಲ್ ಅವನಿಗೆ, ನನಗೆ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆ, ನಾನು ಕಾರ್ ತೊಗೊಳ್ತಾ ಇದ್ದೀನಿ ಅಂತ. ಸೊ ಅದು ವಿದೇಶದಲ್ಲಿ ನಡೆಯುತ್ತೆ. ಯಾಕೆ ಗೊತ್ತಾ, ಅವ್ರ ಜನಸಂಖ್ಯೆ ಇರೋದು ತುಂಬ ಕಮ್ಮಿ. ಬಟ್ ಬೆಂಗಳೂರಲ್ಲಿ ಆಗಕ್ಕಿಲ್ಲ, ನಮ್ಮ ಭಾರತದಲ್ಲಿ ಆಗಕ್ಕಿಲ್ಲ. ಇವಾಗ ನಮ್ಮ ಪಾಪ್ಯುಲೇಷನ್ ಡೇ ಬೈ ಡೇ ಜಾಸ್ತಿ ಆಗ್ತಿದೆ. ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲದೆ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ, ಮಲ್ಟಿ ಲೆವೆಲ್ ಪಾರ್ಕಿಂಗ್ ಇಲ್ಲದೆ, ನಮ್ಮ ಹತ್ರ ಒಂದು ವ್ಯವಸ್ಥೆ ಇಲ್ಲದೆ ಏನು ಮಾಡ್ತಾರೆ ಹೇಳಿ? ಇವಾಗ ನಾನು ಪ್ರಕಾಶ್ ಮಂಡೋ ಸರ್, ನೀವು ಉಲ್ಲೇಖ ಮಾಡ್ತಾ ಇರೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಒಂದು ಅಂಕಿಅಂಶ ನೋಡ್ತಾ ಇದ್ದೆ. ಬೆಂಗಳೂರಿನ ಒಟ್ಟು ರಸ್ತೆ 14,063 ಕಿಲೋಮೀಟರ್ ಅಂತ ಏನೋ ಹೇಳ್ತಾರೆ. ಹೌದು. ಆ 14,060 ಕಿಲೋಮೀಟರ್ ಉದ್ದದ ರಸ್ತೆಗೆ ನೀವು ನಗರದ ಒಟ್ಟು ವಾಹನಗಳ ಸಂಖ್ಯೆಯನ್ನು ಕಂಪೇರ್ ಮಾಡಿದರೆ 1 ಕಿಲೋಮೀಟರ್ಗೆ, ಜಸ್ಟ್ ಎಕ್ಸಾಂಪಲ್, 1 ಕಿಲೋಮೀಟರ್ಗೆ 900 ವಾಹನಗಳು ಬರುತ್ತಂತೆ. ಹೌದು. ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 480ರಷ್ಟಕ್ಕಿದೆ. ಅಂದ್ರೆ ನೀವು ದೆಹಲಿಗಿಂತಲೂ ಕೂಡ ಬೆಂಗಳೂರಿನಲ್ಲಿ 2 ಪಟ್ಟು ಹೆಚ್ಚು ವಾಹನಗಳು ಇರುತ್ತೆ. ಇನ್ನೊಂದು, ನೀವು 1 ಕಿಲೋಮೀಟರ್ಗೆ 900 ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾ ಹೋಗೋದಾದ್ರೆ ಏನ್ ಸಮಸ್ಯೆ ಆಗುತ್ತೆ? ಇನ್ನೊಂದು, ಇವಾಗ ಒಂದು ಮಾತು ನಮ್ಮ ಸ್ನೇಹಿತರು ಚೆನ್ನಾಗಿ ಹೇಳೋರು. ಇವಾಗ ನೀವು ಈ ಸ್ಮಾಲ್ ಪ್ಲಾಟ್ಸ್ಗೆ ನೀವು ಎಕ್ಸ್ಟೆನ್ಷನ್ ಕೊಟ್ಟಿದ್ದೀರಾ, ನೀವು ಜಾಸ್ತಿ ಮಾಡ್ಕೊಳ್ಳಿ ಅಂತ. ಇವಾಗ ಅವನ ಪಾಪ ವ್ಯಾಪಾರಸ್ಥ ಆಗಿರ್ಬೋದು, ಇಲ್ಲ ನೌಕರ ಆಗಿರ್ಬೋದು, ಇಲ್ಲ ಸರ್ಕಾರಿ ಕರ್ಮಚಾರಿ ಆಗಿರ್ಬೋದು, ವಿದ್ಯಾರ್ಥಿ ಆಗಿರಬೇಕು. ಇವಾಗ ಅವನಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ವ್ಯವಸ್ಥೆ ಇಲ್ಲದಿರ ಕಾರಣ ಅವನು ಪ್ರೈವೇಟ್ ವೆಹಿಕಲ್ ತೊಗೊಳ್ತಾನೆ. ನಾನು ಇವಾಗ ಮೆಟ್ರೋಲ್ಲಿ ಬರ್ತೀನಿ, ನಾನು ಎಲ್ಲಿ ಹೋದರೂ ಜಾಸ್ತಿ 85% to 90% ಮೆಟ್ರೋನೇ ಬಳಸೋದು. ಇವನ್ ಇಫ್ ನನಗೆ 2 ಕಿಲೋಮೀಟರ್ ವಾಕ್ ಮಾಡಬೇಕು ನಾನು ಮಾಡ್ತೀನಿ. ನಾನು ಒಂದು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಐ ವುಡ್ ಲೈಕ್ ಟು ಟ್ರಾವೆಲ್ ಮೋರ್ ಇನ್ ಮೆಟ್ರೋ. ಸೊ ಎಲ್ಲರಿಗೂ ಹಂಗಿಲ್ವಲ್ಲ, ನಮ್ಮ ಜನನೂ ಕೆಲವು ಸತಿ ಸ್ಪಂದಿಸಬೇಕು. ಇವಾಗ ನೋಡಿ, ಮನೆಯಿಂದ ಮಾರ್ಕೆಟ್ 1/2 ಕಿಲೋಮೀಟರ್ ಇರ್ತದೆ, ಸ್ಕೂಟ್ರಲ್ಲಿ ಹೋಗ್ತಾರೆ. ಯಾಕೆ ವಾಕ್ ಮಾಡ್ಕೊಂಡು ಹೋಗಿ? ಓಕೆ, ಯಾಕೆ ವಾಕ್ ಮಾಡ್ಕೊಂಡು ಹೋಗಬಾರ್ದು? ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಅಲ್ಲಿ ಅನ್ನೆಸೆಸರಿ ಪೆಟ್ರೋಲ್ ಸೇವ್ ಆಗುತ್ತೆ. ನೀತಿಯಾಗಿ ಹೇಳಕ್ಕಾಗಲ್ಲ ಸರ್ ಅದನ್ನ. ನಾನು ಸರ್ಕಾರ ಅಲ್ಲ ಸರ್, ನಾನು ಹೇಳ್ತಿರೋದು. ಓಕೆ, ನಾನು ಸರ್ಕಾರದಲ್ಲ, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ. ಆ್ಯಸ್ ಎ ನಾಗರಿಕ, 1/2 ಕಿಲೋಮೀಟ್ರು, 1 ಕಿಲೋಮೀಟ್ರು, ಅಲ್ಲಿ ಪಕ್ಕದಲ್ಲಿ ಅಂಗಡಿಲಿ ಇರುತ್ತೆ,
ಅಲ್ಲಿಗೆ ತರ್ತಾರೆ ಸ್ಕೂಟ್ರು. ನೀವು ವಾಕ್ ಮಾಡ್ಕೊಂಬನ್ನಿ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ನೀವು ಪೆಟ್ರೋಲ್ ಸೇವ್ ಮಾಡ್ತೀರಾ, ಆ ಕಂಜೆಷನ್ ಕಮ್ಮಿ ಮಾಡ್ತೀರಾ, ರೋಡಲ್ಲಿ ಮೂವ್ಮೆಂಟ್ ಕಮ್ಮಿ ಆಗುತ್ತೆ. ಜೊತೆಯಲ್ಲಿ ನಮ್ಮದು ಒಂದಿದೆ, ಸರ್ಕಾರವೂ ಅಷ್ಟೇ ಬರೀ ನಮ್ಮೆಲ್ಲ ಹೊರೆ ಹಾಕಿ ಅವರು ಯಾವ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸದೆ ವ್ಯವಸ್ಥೆ ಮಾಡದೆ ನಮ್ಮೇಲೆ ದಬ್ಬಾಳಿಕೆ ಆದರೆ ಸರಿ ಹೋಗೋಕ್ಕಿಲ್ಲ. ಎರಡೂ ಸರಿ ಸಮವಾಗಿ ಬರಬೇಕು. ನೀವು ಎನ್ಫೋರ್ಸ್ಮೆಂಟ್ ಮಾಡ್ತಾ ಶುರು ಮಾಡಿಬಿಟ್ಟಿದ್ದೀರಾ, ವೆಲ್ಕಮ್ ಮಾಡ್ತಾ ಇದೀವಿ. ಅದ್ರ ಜೊತೆಯಲ್ಲಿ ತಕ್ಷಣನೇ ನೀವು ಪ್ಲಾನ್ ಮಾಡಬೇಕು. ನಾವು ನಿಮ್ಮನ್ನು ವಾಚ್ ಮಾಡ್ತೀವಿ. ಯಾಕೆ ಗೊತ್ತಾ, ಇವಾಗ ಗಾಡಿ ಇದ್ದರೆ ಅವ್ನು ನಿಲ್ಲಿಸ್ಬೇಕು, ಹೋದರೆ ಅವನಿಗೆ ಪಾರ್ಕಿಂಗ್ ಬೇಕು, ಓಡಾಡೋಕ್ಕೆ ವ್ಯವಸ್ಥೆ ಬೇಕು. ಇನ್ನು 15 ಅಲ್ಲಿ ಕಡ್ಡಾಯವಾಗಿ ನಿಲ್ಲಿಸಿ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ರೆ ಆ ವೆಹಿಕಲ್ ತೊಗೊಂಡೋಗೋದು ಪರವಾಗಿಲ್ಲ. ಇವಾಗ ನೀವು ಹೇಳಿದ್ರೆ ಹಾಸ್ಪಿಟ್ಲ್ ಒಂದು ಉಲ್ಲೇಖ ಮಾಡಿದ್ರಿ, ಅವ್ನು ಪಾಪ ಅರ್ಜೆಂಟಾಗಿ ತೊಗೊಂಡೋಗ್ಬೇಕು, ಅವ್ನು ನಿಲ್ಸಿದೆ, ನಾವು ನಿಮ್ಮ ಟೋ ಮಾಡಿಬಿಟ್ರೆ ಏನು ಪರಿಸ್ಥಿತಿ ಹೇಳಿ. ಅವ್ನು ಇದೇ ಹಾಸ್ಪಿಟಲ್ ಬೇರೆ ಹಾಸ್ಪಿಟಲ್ ಹೋಗಿ ಅಂತ ಅವ್ನಿಗೆ ಹೇಳಿದ್ರೆ ಅವ್ನು ಹೆಂಗೆ ಹೋಗ್ಬೇಕು ಹೇಳಿ. ಬರ್ತೀನಿ. ಸೊ ಕೆಲವು ಮಾನವತೆ ದೃಷ್ಟಿ ಇಟ್ಕೊಂಡು ಡಿಸೈಡ್ ಮಾಡಬೇಕಾಗತ್ತೆ, ಅದರ ಮಾನದಂಡಗಳು ಡಿಸೈಡ್ ಮಾಡಬೇಕಾಗತ್ತೆ. ಆಮೇಲೆ ಇವತ್ತು ಏನು ಮಾಡರ್ನ್ ಡೇ, ಇದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಅಂತೀರಿ ನೀವು? ನಾನು ಅದೇ ಹೇಳಿದ್ನಲ್ಲ, ನೀವು ಎಲ್ಲಿ ತನಕ ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ಮಲ್ಟಿ ಲೆವೆಲ್ ಪಾರ್ಕಿಂಗು, ಇವಾಗ ಈ ಒಂದು ಲೊಕ್ಯಾಲಿಟಿ ಇರುತ್ತೆ ಅಲ್ಲೇ ಈ ಶಾಪಿಂಗ್ ವ್ಯವಸ್ಥೆ ಅಂದರೆ ಅಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಮಾಡಬೇಕು. ಸೊ ಅವ್ರು ಅಲ್ಲಲ್ಲೇ ಪರ್ಚೇಸ್ ಮಾಡ್ತಾರೆ. ಎಸ್ ಸರ್, ಬರ್ತೀನಿ. ಪಾಯಿಂಟ್ ಟು ಬಿ ನೋಟೆಡ್. ಸಂಪತ್ ಸರ್, ಕೇವಲ ಇದು ವಾಣಿಜ್ಯ ವಾಹನಗಳು ಅಥವಾ ಸಾರ್ವಜನಿಕರ ವೈಯಕ್ತಿಕ ವಾಹನಗಳಿಗೆ ಅಪ್ಲೈ ಆಗಲ್ಲ. ನಾನು ಅವಾಗಲೇ ಮೊದಲೇ ಡಿಬೇಟ್ ಶುರು ಉಲ್ಲೇಖ ಮಾಡಿದಾಗೆ ಸರ್ಕಾರಿ ವಾಹನಗಳಿಗೂ ಉಲ್ಲೇಖ ಆಗಬೇಕು. ಅದಾದ ನಂತರ ಯಾವ ವಾಹನಗಳನ್ನು ಪೊಲೀಸ್ ಸ್ಟೇಷನ್ಗಳ ಮುಂದೆ ನೂರಾರು ವೆಹಿಕಲ್ಗಳನ್ನು ಇವತ್ತಿನ ತನಕ ಅನೇಕ ವರ್ಷಗಳಿಂದ ಅದಕ್ಕೂ ಕೂಡ ಅದು ಅಪ್ಲೈ ಆಗಬೇಕು ಅಂತ ನನ್ನ ತಿಳಿದಂಗೆ ಸರ್. ಪೊಲೀಸ್ ಸ್ಟೇಷನಲ್ಲಿ ಗಾಡಿ ಹಿಡಿದ ಮೇಲೆ ಅದಕ್ಕೊಂದು ಟೈಮ್ ಲೈನ್ ಕೊಡಿ, 30 ದಿವಸ. ಹೌದು, ಅದಕ್ಕೆ ತಕ್ಕಂತೆ ದಾಖಲೆನ ತಂದು ಕೊಟ್ಬಿಟ್ಟು ಆ ಕೇಸ್ನ ಡಿಸೈಡ್ ಮಾಡಿ ತಗೊಂಡು ಹೋಗ್ಬೇಕು. ಅದು ಕೊಳಿತಾ ಇರುತ್ತೆ ನಿಜ. ಈಗ ಆರ್ ಟಿ ನಗರಲ್ಲಿ ನೋಡಿ, ಕಿಲೋಮೀಟರ್ ಥರ ಹಂಗೆ ಫುಲ್ ನಿಂತ್ಕೊಬಿಟ್ಟಿದೆ ಗಾಡಿ. ಎಷ್ಟೋ ಒಂದೂವರೆ ವರ್ಷದಿಂದ ಗಾಡಿಗಳು ನಿಂತಿದೆ. ಇದಕ್ಕೆಲ್ಲ ಒಂದು ಟೈಮ್ ಕೊಟ್ಬಿಟ್ಟು ಸ್ಕ್ರಾಪ್ ಮಾಡಿದ್ರೆ ಅಲ್ಲಿ ಅವ್ರಿಗೆ ಸ್ಥಳ ಸಿಕ್ಕುತ್ತೆ, ಎಲ್ಲ ಸಿಕ್ಕುತ್ತೆ. ಒಂದು ಕಡೆ ಕೇಸು ಫೈನಲ್ ಆಗಿರಲ್ಲ, ಮತ್ತೆ ಕೇಸ್ಗಳು ಆಗ್ತಾ ಇರುತ್ತೆ. ಹಳೆ ಗಾಡಿಗಳು ಅಲ್ಲೇ ಇರುತ್ತೆ, ಹೊಸ ಗಾಡಿ ತಗೊಬಂದು ಅಲ್ಲೇ ನಿಲ್ಲಿಸ್ತಾರೆ. ಈ ವ್ಯವಸ್ಥೆ ಎಲ್ಲ ಮಾಡೋದಕ್ಕೆ ಕಾನೂನನ್ನ ಸ್ವಲ್ಪ ತಿದ್ದುಪಡಿ ಮಾಡಿ ಇಷ್ಟೇ ಟೈಮ್ ಲೈನ್ ಕೊಟ್ಬಿಟ್ಟು ಆ ಗಾಡಿಗಳನ್ನ ಸ್ಕ್ರಾಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಉದ್ದೇಶ. ಡಂಪಿಂಗ್ ಗಾಡಿ ಬರ್ತೀನಿ, ಸ್ಕ್ರಾಪ್ ಮಾಡಿ ಡಂಪಿಂಗ್ ಗಾಡಿ ಮಾಡಬೇಕು ಸರ್, ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಮಾಡಬೇಕು ಸರ್ಕಾರ. ನಾನು ಅವಾಗಲೇ ಉಲ್ಲೇಖ ಮಾಡಿದಾಗೆ ಗುಜರಿ ನೀತಿ ಅದನ್ನು ಪರಿಣಾಮಕಾರಿಯಾಗಿ ಕರ್ನಾಟಕದಲ್ಲಿ ಎಫೆಕ್ಟಿಗೆ ತರಬೇಕು ಅನ್ನೋದು ನನ್ನ ವಾದ. ಈ ಕೇಂದ್ರ ಸರ್ಕಾರ ಏನೋ ಕಾನೂನು ಮಾಡ್ತು, ಅದನ್ನು ಸರಿಯಾಗಿ 15 ವರ್ಷಗಳ ಯಾವ ವಾಹನ ಪೂರೈಸಿದೆ ಅದನ್ನು ಮಾನಿಟರ್ ಮಾಡಬೇಕು RTO ಇಲಾಖೆಯಿಂದ. ಅದಾದ ನಂತರ ಅದನ್ನು ಗುಜರಿಗೆ ಹಾಕುವಂಥ ವ್ಯವಸ್ಥೆ ನೋಡ್ಕೊಳ್ಬೇಕು. ವೈಯಕ್ತಿಕ ವಾಹನಗಳು 20 ವರ್ಷ ಆಗಿದ್ರೆ ಅದನ್ನು ಕಡ್ಡಾಯವಾಗಿ ಕಳಿಸುವಂಥ ಹಂತಕ್ಕೆ ಹೋಗಬೇಕು. ಆ ಪ್ರಯತ್ನ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಈಗ ನಾನು ಅದ್ರ ಬಗ್ಗೆ ಹೇಳ್ತೀನಿ ಸರ್. ನಂದು ಆಟೋಗಳು, ಆದರ್ಶ ಆಟೋ ಅಂಡ್ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಅಂತೇಳಿ ನಾನು ಅದ್ರಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಹಳೆ ಗಾಡಿ ವಾಹನಗಳನ್ನ 15 ವರ್ಷ ಇರತಕ್ಕಂಥ ವಾಹನಗಳನ್ನ ಸ್ಕ್ರಾಪ್ ಮಾಡಿದ್ರೆ ಅದಕ್ಕೆ ಒಂದು ಸಬ್ಸಿಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೂರಾರು ಗಾಡಿಗಳನ್ನ ಎತ್ಕೊಂಡೋಗಿ ದಾಖಲೆ ಕೊಟ್ಟರು ಕೂಡ ಇದುವರೆಗೂ ಯಾವ ಸಬ್ಸಿಡಿ ಕೊಟ್ಟಿಲ್ಲ ಅಂತದಿಲ್ಲ. ಗಾಡಿನ ಮಾತ್ರ ಸ್ಕ್ರಾಪ್ ಮಾಡಿದ್ರು, ಒಂದು ಕೆಲವು ಬೆರಳೆಣ್ಣಿಕೆ ಅಷ್ಟು ಗಾಡಿಗಳನ್ನ ಮತ್ತೆ ಅದಕ್ಕೆ ಜಾರಿಗೆ ತಂದಿಲ್ಲ. ಅದಿನ್ನೇನಾರು ಅವತ್ತು ತಂದಿದ್ರೆ ಹಳೆ ಗಾಡಿಗಳು ಹೋಗ್ತಾ ಇತ್ತು, ಅವನು ಹೊಸ ಗಾಡಿ ಬರ್ತಾ ಇದ್ದ. ಈಗ ಹಳೆ ಗಾಡಿ ಏನಾಗಿದೆ, ಅದು ರಸ್ತೆಯಲ್ಲಿ ಓಡ್ತಾ ಇದೆ, ಹೊಸ ಗಾಡಿ ಅದೇ ಪರ್ಮಿಟ್ ಮೇಲೆ ಇನ್ನೊಂದು ಗಾಡಿನೂ ಬಂದು ರೋಡಲ್ಲಿ ಓಡ್ತಾ ಇದೆ. ಇದನ್ನ ಸರ್ಕಾರ ಒಂದು ರೀತಿ ಚೆನ್ನಾಗಿ ಸರಿಯಾಗಿ ಒಂದು ನಿಲುವು ತಗೋಬಿಟ್ಟು ಹಳೆ ಗಾಡಿಗಳನ್ನ ಸ್ಕ್ರಾಪ್ ಮಾಡಿದ್ರೆ ಹೊಸ ಗಾಡಿಗಳು ಬರುತ್ತೆ, ಪಾರ್ಕಿಂಗ್ ವ್ಯವಸ್ಥೆ ನಮಗೆ ಗಾಡಿ ಸಂಖ್ಯೆ ನಮಗೆ ಕಡಿಮೆ ಆಗುತ್ತೆ. ಇದು ನಮ್ಮ ವಾದ. ಯಾಕಂದರೆ ಹಳೆ ಪರ್ಮಿಟ್ನ ಇನ್ನೊಂದು ಗಾಡಿಗೆ ಹಾಕ್ತಾರೆ, ಆ ಗಾಡಿ ಹೊಸ ಗಾಡಿ ಬಂದಿರುತ್ತೆ, ಹಳೆ ಗಾಡಿ ಏನಾಗುತ್ತೆ ಮತ್ತೆ ಅದು ರಸ್ತೆಯಲ್ಲಿ ಇರುತ್ತೆ. ಇದರಲ್ಲಿ ಏನು ಹೇಳ್ತೀರಾ ನೀವು, 1 ಕಿಲೋಮೀಟರ್ ಇಷ್ಟೊಂದು ಗಾಡಿ ಇರುತ್ತೆ ಅಂತಲ್ಲ, ನಿಜಾನೇ. ಹೌದು, ಅದಕ್ಕೆ ಎಲ್ಲ ದಾಖಲೆ ಕರೆಕ್ಟ್ ಆಗಿದೆಯಾ ನೋಡಿ, ಇಲ್ಲ ಅಂದ್ರೆ ಅದನ್ನ ಗಾಡಿನ ತೆಗೆದಾಕಿ. ಎಸ್ ಸರ್. ರಾಮಲಿಂಗೇಗೌಡರು ಏನೋ ಹೇಳ್ತಾ ಇದ್ದೀನಿ ಸರ್. ಈಗ 2 ವೀಲರ್ಗಳು ಬಂದು 80 ಲಕ್ಷ ನಮ್ಮ ಬೆಂಗಳೂರಲ್ಲಿ ಇರುವಂಥದ್ದು, ಜೊತೆಗೆ 25 ಲಕ್ಷ ಖಾಸಗಿ ವಾಹನಗಳು ಇರುವಂಥದ್ದು. ಆಟೋ ರಿಕ್ಷಾ ಇವು ಮತ್ತು ಕ್ಯಾಬ್ಗಳು, ಸಣ್ಣ ಪುಟ್ಟ ಗಾಡಿಗಳು ತೊಗೊಂಡ್ರೆ 10 ಲಕ್ಷಕ್ಕೆ ಹೆಚ್ಚಿದೆ. ಪ್ರತಿದಿನ ವಾಹನ ನೀವು ಹೇಳ್ದಂಗೆ ಸಾವಿರಾರು ಗಾಡಿಗಳು ಇಳಿತಾನೆ ಇದೆ. ಇರೋ ಗಾಡಿಗಳೇ ಅಧಿಕವಾಗಿ ಬೆಂಗಳೂರಲ್ಲಿ ಹೊರೆಯಾಗಿರುವಂಥದ್ದು. ಜೊತೆಗೆ ಇನ್ನು ಸ್ಕ್ರಾಪ್ಗೆ ರಸ್ತೆ ಮಧ್ಯದಲ್ಲಿ ನಿಂತಿರೋದು ಅದೆಷ್ಟು ಲಕ್ಷ ಇದೆಯೋ ಇನ್ನು ಲೆಕ್ಕ ಆದಮೇಲೆ ಗೊತ್ತಾಗ್ತದೆ. ಇದ್ರ ಮಧ್ಯೆ ಪ್ರತಿದಿನ 2 ರಿಂದ 2.5 ಸಾವಿರ ವಾಹನಗಳು ಹೊಸದಾಗಿ ಬರ್ತಾನೇ ಇದ್ದರೆ 2025-26 8 ಲಕ್ಷ ಗಾಡಿಗಳು ಬೆಂಗಳೂರಿಗೆ ಇಳಿದಿರುವಂಥದ್ದು. ಈಗ ಪ್ರತಿದಿನ 2 ರಿಂದ 2.5 ಸಾವಿರ ವಾಹನಗಳು ಬರ್ತಾನೆ ಇದ್ದರೆ ನೀವೆಲ್ಲಿ ತಗೊಂಡು ನಿಲ್ಲಿಸ್ಕೊಂತೀರಿ? ನಾನು ಅವಾಗಲೇ ಹೇಳ್ದಂಗೆ ವಾಹನಗಳಿಗೂ ನಿರ್ಬಂಧ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾನೆ ಇದೆ, ಪ್ರೊಡಕ್ಷನ್ ಬರ್ತಾನೆ ಇದೆ, ಹೆಚ್ಚು ಗಾಡಿ ಬೇಡಿಕೆ ತಕ್ಕಂತೆ ಪೂರೈಕೆ ಆಗ್ತಾನೆ ಇರುತ್ತದು. ಎಲ್ಲಿಗೆ ಹೋಗ್ತಿದೆ ಗಾಡಿಗಳು? ಅದೇ ಇಲ್ಲಿ ಬಂದು ನಿಂತ್ಕೊಂತಿದ್ದಾವಲ್ಲ.
ಓಕೆ. ಎಲ್ಲಿಗೆ ಹೋಗ್ತಿದೆ ಗಾಡಿಗಳು? ನೀವು ನಿರ್ಬಂಧ ಹಾಕಿ ಇಷ್ಟು ಒಂದು ವರ್ಷ ಇಷ್ಟೇ ಗಾಡಿ ರಿಲೀಸ್ ಮಾಡ್ಬೇಕು ನೀವು ಅಂತೇಳಿ. ನೀವು ನಾಯಿ ಕೊಡೆ ಅಂತ ಎಲ್ಲಾ ಬ್ಯಾಂಕ್ಗಳಲ್ಲಿ ಲೋನ್ ಕೊಟ್ಟು ಗಾಡಿ ಮಧ್ಯೆ ರಸ್ತೆ ತಂದಿದ್ದ ಹೊಸ ಗಾಡಿ ಬಂದ್ರೆ ಹಳೆ ಗಾಡಿ ಸೈಡ್ ನಾಳೆ ಅದ್ರ ವಿರುದ್ಧ ಆಕ್ರೋಶ ಶುರುವಾಗುತ್ತೆ ಸರ್. ಯಾವ್ದ್ರ ವಿರುದ್ಧ? ಗಾಡಿಗಳನ್ನ ನಿರ್ಬಂಧ ಮಾಡಿದ್ರೆ ಈಗ ಆಟೋ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಸರ್. ಹಂಗಿದ್ರೆ ನಾವು ಈಗ ಉದಾಹರಣೆಗೆ ದೆಹಲಿಯಲ್ಲಿ ಒಂದು ಖಾಸಗಿ ಮತ್ತು ಸಮ ಎನ್ನುವಂತ ಯೋಜನೆಯನ್ನು ತೆಗೆದುಕೊಂಡ್ಬಂದ್ರು. ಖಾಸಗಿ ಸಂಖ್ಯೆ ಇದ್ದವರು ಈ ವಾರ ವಾಹನಗಳನ್ನು ಓಡಿಸಬೇಕು, ಸಮ ಸಂಖ್ಯೆ ಇದ್ದವರು ಈ ವಾರ ಓಡಿಸಬೇಕು ಅಂತ. ಏನಾಯ್ತು ದೆಹಲಿಯಲ್ಲಿ ಪರಿಸ್ಥಿತಿ? ನಾವೆಲ್ಲ ನೋಡಿಲ್ವಾ ಅದನ್ನ? ಸರ್ ಆಗದಂದ್ರೆ ನೀವೇನ್ ಕಾನೂನನ್ನ ಜಾರಿಗೆ ತರ್ತೀರಿ, ಪರಿಣಾಮಕಾರಿಯಾಗಿ ನೀವು ಅದು ಮುಂದುವರಿಸಬೇಕಲ್ಲ. ಈಗ ಫುಟ್ಪಾತ್ 20 ದಿನ ಮಾಡ್ಬಿಟ್ಟು ಮತ್ತೆ ಸೈಡ್ ಹೋಗ್ಬಿಟ್ರೆ ಮತ್ತೆ ಮುಂದುವರಿ. ನಾನು ಹೇಳ್ತಾ ಇರೋದು ಈಗ ವಾಹನಗಳನ್ನ ನಿಲ್ಸೋದು ಬೇಸಿಕಲಿ ನಮ್ ತಪ್ಪು ಅಂತ ನಾನು ವಾದ ಮಾಡ್ತಾ ಇರೋದು. ನಮ್ ತಪ್ಪು ಅನ್ನೋದಕ್ಕಿಂತ ನೀವು ಜಾಗ ಕೊಡಿ. ಹೊಸ ಗಾಡಿ ರಿಲೀಸ್ ಮಾಡೋದಕ್ಕೆ ಹೆಂಗ್ ನೀವು ಆದೇಶ ಕೊಟ್ಟಿದ್ರು, ನನ್ನ ಗಾಡಿ ನಿಲ್ಸಕ್ ನನಗೆ ಜಾಗ ಕೊಡಿ. ಈಗ ನನ್ನ ಹಳ್ಳಿಗೆ ಬನ್ನಿ, ನೀವು ಎಷ್ಟು ಗಾಡಿ ನಿಲ್ಸಿ ಯಾವನು ಕೇಳಲ್ಲ ನಿಮ್ಗೆ. ರಸ್ತೆ ನಿಲ್ಸಿರಾ, ಎಲ್ಲಿ ನಿಲ್ಸ್ತೀರಾ? ನೀವು ಬೆಂಗಳೂರಲ್ಲಿ ಇದ್ಬೋದು ಕೆರೆಗಳೆಲ್ಲ ನುಂಗಾಕಿದ್ರಿ, ಇದ್ಬೋದು ಕೆರೆಗಳಲ್ಲಿ ಜಾಗನೆಲ್ಲ ನುಂಗಾಕಿ ಅಪಾರ್ಟ್ಮೆಂಟ್ ಕಟ್ಕೊಂಡ್ರಿ. ಬಡವ್ರು ಓಡಾಡೋದಕ್ಕೆ ಈಗ ಸರ್ ಹೇಳಿದ್ರು ವಾಕಿಂಗ್ ಮಾಡೋದಕ್ಕೆ ಅಂತ ಈಗ ಸ್ಕೂಟರ್ ತಗೊಂಡು ಹೋಗ್ತಾರೆ 60 ಕಿಲೋಮೀಟರ್ಗೆ ಅಂತ. ತಿಂದು ಕೊಬ್ಬು ಜಾಸ್ತಿ ಆಗಿ ನಮ್ಗೆ ನಾವ್ ಇವತ್ತು ವಾಕಿಂಗ್ ಮಾಡಕ್ ಪಾರ್ಕ್ ಹುಡಿಕೊಂಡು ಹೋಗ್ತಿದೀವಿ. ಆ ಪಾರ್ಕಲ್ಲಿ ಜಾಗ ಕೊಡಿ, ಗಾಡಿ ನಿಲ್ಲಿಸ್ತೀವಿ ನಾವು. ಅವಾಗ ಯಾವಾಗ ನೀವು ರಸ್ತೆಗೆ ನಿರ್ಬಂಧ ಏರ್ತೀರಿ ಅವಾಗ ನಡೆದಾಗ ನನಗೆ ಜಾಗ ಕೊಡಿ ಅಂತ ಹೇಳ್ತಾ ಇದ್ದೀರಿ. ಈಗ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಎದುರುಗಡೆ ಆಟೋಗಳಿಗೆ ಒಂದು ಜಾಗ ಇದೆ, ಇದೇ ವ್ಯಾಪ್ತಿಯಲ್ಲಿ ಆಟೋಗಳನ್ನು ನಿಲ್ಲಿಸಬೇಕು ಅಂತ. ಯಾಕೆ ಆಟೋಗಳು ಅದೇ ಜಾಗದಲ್ಲಿ ಮಾತ್ರ ನಿಲ್ಲಲ್ಲ? ರಸ್ತೆಗಳಲ್ಲೇ ಯಾಕೆ ಆಟೋಗಳು ನಿಂತಿರುತ್ತೆ? ಮೆಜೆಸ್ಟಿಕಲ್ ಯಾಕೆ ಟ್ರಾಫಿಕ್ ಜಾಮ್ ಆಗುತ್ತೆ? ಕರೆಕ್ಟ್. ಟ್ರಾಫಿಕ್ ಪೊಲೀಸರು ಏನ್ ಮಾಡ್ತಿರ್ತಾರೆ ಸರ್? ಅಲ್ಲೇ ಇರ್ತಾರೆ ಟ್ರಾಫಿಕ್ ಪೊಲೀಸರು. ಜನಗಳು ಕಾನೂನು ಪರಿಣಾಮಕಾರಿ ಜಾರಿಗೆ ತಗೊಂಡಿ. ನಾವಿವತ್ತು ಬೇರೆ ದೇಶಗಳನ್ನ ಉದಾಹರಣೆಗೆ ತಗೊಂತಿದೀವಿ. ಆ ದೇಶದಲ್ಲಿ ಆಗಿದೆ, ಈ ದೇಶದಲ್ಲಿ ಹೀಗಿದೆ ಅಂತ ನಾವು ಹೇಳ್ಕೊಂಡು ಎಷ್ಟು ದಿವಸ ಅಂತ ಓಡಾಡೋಣ? ಪರಿಣಾಮಕಾರಿಯಾಗಿ ಜಾರಿಗೆ ತಗೊಂಡ್ಬನ್ನಿ. ನಾನು ಅವಾಗಲೇ ಹೇಳಿದಾಗ ಫುಟ್ಪಾತ್ 20 ದಿನ ತೆರವುಗೊಳಿಸ್ತೀರಿ, ಮತ್ತೆ ಹೋಗಿ ಬೇರೆ ಯಾವ್ದೋ ಹಿಡ್ಕೊಂಡು ಹೋಗಿರ್ತೀರಿ. ಮತ್ತೆ ಇನ್ನೊಬ್ಬ ಮಿನಿಸ್ಟರ್ ಬರ್ತಾನೆ, ಅವ್ನು ಬಿಟ್ಬಿಡ್ತಾನೆ. ಅವ್ ಮತ್ತೆ ಜನಗಳೆಲ್ಲ ಇದಕ್ಕೆ ಬರ್ತಾರೆ, ಎಲ್ಲಿಗೆ ಫುಟ್ಪಾತ್ ಮೇಲೆ ಬರ್ತಾರೆ. ಕರೆಕ್ಟ್ ಅಲ್ಲ? ಪ್ರತಿಯೊಂದು ನೀವೇನು ಕಾನೂನನ್ನ ಜಾರಿಗೆ ತರ್ತೀರಿ. ಈಗೇನ್ ಫುಟ್ಪಾತ್ ತೆರವಲ್ವಾ? ಎಷ್ಟು ದಿವಸ ನೋಡೋಣ ಆಗಿದ್ರೆ ನಾವು ಪರಿಣಾಮಕಾರಿಯಾಗಿ ಮಾಡ್ತಾರೆ ನಾವು ನೋಡೋಣವಾಗಿದ್ರೆ. ಈಗ ಈ ಗುಜರಿ ಗಾಡಿಗಳು ಎತ್ಕೊಂಡು ಹಾಕ್ತೀನಿ ಅಂತ ಹೇಳ್ತಾರೆ. ನೋಡಿ ಎಲ್ಲಿ ತಗೊಂಡಾಗ ಹಾಕ್ತಾರೆ? ಗುಜರಿ ಸ್ಕ್ರಾಪ್ ಹಾಕೋದಕ್ಕೆ ತಗೊಂಡು ಶಿವಾಜಿನಗರಕ್ಕೆ ಕೊಡ್ಬೇಕು ಇವರು. ಎಲ್ಲಿ ತಗೊಂಡು ಪರ್ಯಾಯ ವ್ಯವಸ್ಥೆ ಎಲ್ಲಿದೆ ಹೋಗ್ಲಿ? ಅಥವಾ ಸರ್ಕಾರ ಏನಾದ್ರು ಒಂದು ಪ್ಲಾಂಟ್ ಮಾಡಿದ್ಯಾ ಇಂತ ಹಳೆ ಗಾಡಿಗಳನ್ನ ತಗೊಬಂದು ಡಂಪಿಂಗ್ ಯಾರ್ಡ್ ಮಾಡಿ ಎಲ್ಲಿ ತಗೊಂಡು ಹೋಗ್ತಾರೆ? ಅವರು ಒಂದ್ ಯಾವ್ದಾದ್ರು ಜಾಗದಲ್ಲಿ ಗುಡ್ಡೆ ಹಾಕ್ತಾರೆ, ಬಳಿತಿರ್ತದಲ್ಲ. ಆ ಕೆಲಸವನ್ನು ಮಾಡ್ತಾರೆ ಸರ್ಕಾರ. ಫಸ್ಟ್ ನೀವು ಜಾಗ ಗುರುತಿಸಿ ಟೈಮ್ ಕೊಡಿ. ನೀವೇ ನಿಮ್ಮ ಸ್ವತಃ ವಾಹನವನ್ನ ತಂದು ನಮ್ಗೆ ಕೊಟ್ಬಿಡಿ, ನಾವಿಷ್ಟು ದುಡ್ಡು ಅಂತ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ. ಯಾಕೆ ತಗೊಂಡು ಹೋಗ್ತಾ ಇದ್ದೀರಾ? ನೀವು BBMP ಈಗಲೇ ಎಂಪ್ಲಾಯ್ಗಳಿಲ್ಲ ಅಂತ ಅದ್ರಲ್ಲಿ ನೀವು ಫುಟ್ಪಾತ್ ಇರೋಗೆ ಎಂಪ್ಲಾಯ್ ಬಳಸ್ಕೊಂತಿದ್ರಿ, ಈ ಗಾಡಿಗಳ ತರಿಸಿ ಎಂಪ್ಲಾಯ್ ಬಳಸ್ಕೊಂತಿದ್ರಿ. ಇವತ್ತೆ ಲಕ್ಷಾಂತರ ಜನ ಇವತ್ತು ನೇಮಕಾತಿ ಆಗಿಲ್ಲ ಸರ್ಕಾರದಲ್ಲಿ, ಸಂಬಳ ಕೊಡಕ್ಕೆ ಇರ್ತಾರೆ, ದುಡ್ಡಿಲ್ಲ. ಇದೆಲ್ಲವನ್ನು ಬಿಟ್ಬಿಟ್ಟು ನೀವು ಎಲ್ಲ ಇರೋ ಬರೋನೆಲ್ಲ ಇತ್ತ ಜಾತಿ ಗಣತಿ ಕಳ್ಕೊಂಡು ಹೋಗ್ತೀರಿ, ಇತ್ತಾಗ ಬಂದು SRI ಕರ್ಕೊಂಡು ಹೋಗ್ತೀರಿ. SRIಗೆ ಅಲ್ಲ ಸರ್ಕಾರದ ಕೆಲಸ ಸರ್, ಅದು ಕರೆಕ್ಟ್ ಸರ್. ನೀವೆಲ್ಲ ಸೋಮಶೇಖರ್ ಅಂತ ನಮ್ಮ ಸೋಮಶೇಖರ್ ಸರ್ ಕಡೆ ಹೋಗ್ತೇನೆ. ಸರ್ ಈಗ ಒಂದು ಅಂಕಿಅಂಶದ ಪ್ರಕಾರ ಬೆಂಗಳೂರಲ್ಲಿ 2100ಕ್ಕೂ ಹೆಚ್ಚು ವಾಹನಗಳು ಪ್ರತಿನಿತ್ಯ ನೋಂದಣಿ ಆಗ್ತಾ ಇದೆ. ನೀವು ಅಕ್ಟೋಬರ್ ಯುಗಾದಿ ಅಂತ ಹಬ್ಬದ ಸಮಯದಲ್ಲಿ ಅದರ ಸಂಖ್ಯೆ 2700 ಇರುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ, ಒಂದು ಅಂಶ. ಎರಡನೇದ್ದು 5.2 ಲಕ್ಷ ದ್ವಿಚಕ್ರ ವಾಹನಗಳು ಪ್ರತಿ ವರ್ಷ ಆಗ್ತಾ ಇರೋದು, 1.5 ಲಕ್ಷ ಕಾರುಗಳು ಪ್ರತಿ ವರ್ಷ ಆಗ್ತಾ ಇದೆ. ನಿಮಗೆ ವಾಹನಗಳ ಸಂಖ್ಯೆ ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇದೆ, ರಸ್ತೆಯ ಸಂಖ್ಯೆ ಕಡಿಮೆ ಇದೆ ಅಂತ ನೀವು ಅವಾಗಲೇ ಉಲ್ಲೇಖ ಮಾಡಿದ್ರಿ. ಸರ್ಕಾರದವರು ಒಂದು ಪಾರ್ಕಿಂಗ್ ಲಾಟ್ ಮಾಡಿರ್ತಾರೆ, ಪಾರ್ಕಿಂಗ್ ಜಾಗ ಇರುತ್ತೆ ಅಂತ. ಆ ಪಾರ್ಕಿಂಗ್ ಜಾಗದಲ್ಲಿ ಎಷ್ಟು ವಾಹನಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯ? ಒಂದು 5 ಕಾರ್ ನಿಲ್ಲಿಸಬಹುದು, 6 ಕಾರ್ ನಿಲ್ಲಿಸಬಹುದು, ಅದಕ್ಕಿಂತ ಹೆಚ್ಚಿನ ಕಾರುಗಳು. ಹಲೋ, ಕೇಳಿಸ್ತಾ ಇದೆಯಾ? ಹಾ ಸರ್, ಪ್ಲೀಸ್ ಕಂಟಿನ್ಯೂ. ಬೆಂಗಳೂರಲ್ಲಿ ಇವತ್ತಿನ ಒಂದು ಅಂದಾಜು 1.2 crores ಅಂದ್ರೆ 1,20,00,000 ವಾಹನಗಳಿದೆ ರಿಜಿಸ್ಟರ್ಡ್ ವೆಹಿಕಲ್ ಇನ್ ಬ್ಯಾಂಗ್ಳೂರ್. ಅಂದ್ರೆ ಪ್ರತಿ 100 ಜನಕ್ಕೆ 85 ವಾಹನಗಳಿದೆ. 2 ವೀಲರ್ಸ್ ಇರ್ಬೋದು, ಕಾರ್ ಇರ್ಬೋದು, ಏನೇ. ಅಂದ್ರೆ ಆಲ್ಮೋಸ್ಟ್ ಆಲ್ ಒಬ್ಬರಿಗೆ ಒಂದು ವೆಹಿಕಲ್ ಇದೆ ಬೆಂಗಳೂರು. ಸರ್, ಒಬ್ಬರಿಗೆ ಒಂದು ಮನೆಯಲ್ಲಿ 2 ವೆಹಿಕಲ್ ಅಂಕಿಅಂಶದ ಪ್ರಕಾರ ಹೇಳ್ತಾರೆ. ಅವರೇಜ್ ಹೇಳ್ತಾರೆ. ಜನಸಂಖ್ಯೆ ಆಧಾರದ ಮೇಲೆ ಇರೋ ವಾಹನದ ಪಾಪ್ಯುಲೇಷನ್ 1.2 crores, ಜನಸಂಖ್ಯೆ ಇರೋದು 1.4 crores. ಇವತ್ತು ರಸ್ತೆ ಜಾಲ ರೋಡ್ ನೆಟ್ವರ್ಕ್ ಇರೋದು 13,000 ಕಿಲೋಮೀಟರ್ ಬೆಂಗಳೂರಲ್ಲಿ. ಎಲ್ಲ ರೋಡ್ಗಳು, ಎಲ್ಲ ಕ್ಯಾಟಗರಿ ರೋಡ್ ಸೇರಿ 13,000 ಅಂದಾಜು ಕಿಲೋಮೀಟರ್ ಇದೆ. ಏನಂದ್ರೆ ಈ ರಸ್ತೆ ಯಾವ್ದೇ ಕಾರಣಕ್ಕೂ ಅಗಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇದೀವಿ. ಬಟ್ ವಾಹನಗಳು ಜಾಸ್ತಿ ಆಗ್ತಾ ಇದೆ, ದಿನ ಡಿಮ್ಯಾಂಡ್ ಇದೆ, ವಾಹನಗಳು ರಸ್ತೆಗೆ ಇಳಿತಾ ಇದ್ದಾವೆ. ನಾನು ಹೇಳಿದ್ದೇನೆ ಪಾರ್ಕಿಂಗ್ ಪಾಲಿಸಿ ಅಂತ ನಾನು ಆದಷ್ಟು ಜಾಸ್ತಿ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಫೆಸಿಲಿಟೀಸ್ ನ ಜನಗಳು ಕೊಡ್ಬೇಕು ಅಂತ ಹೇಳಿದ್ದೇನೆ.
ಅಂದ್ರೆ ಸರ್ಕಾರದ ಜಾಗ ಇರ್ಬೋದು, ನಗರ ಪಾಲಿಕೆ ಜಾಗ ಇರ್ಬೋದು, ಅಲ್ಲಿ ಆದಷ್ಟು ಬೇರೆ ಬಿಲ್ಡಿಂಗ್ಗಳು ಕಟ್ಟೋ ಬದಲು ಕಮರ್ಷಿಯಲ್ ಏರಿಯಾಗಳಲ್ಲಿ, ಪರ್ಟಿಕ್ಯುಲರ್ಲಿ ಕಮರ್ಷಿಯಲ್ ಝೋನ್ಗಳಲ್ಲಿ ಪಾರ್ಕಿಂಗ್ ಲಾಟ್ಗಳನ್ನ ಮಾಡಿದ್ರೆ ಈ ಕೆಲವು ಈ ಒತ್ತಡಗಳನ್ನ ಕಡಿಮೆ ಮಾಡ್ಬೋದು. ಮತ್ತೆ ಪ್ರೈವೇಟ್ ಸೈಟ್ಗಳು ಇರ್ತವೆ ಕೆಲವು ರಸ್ತೆ ಬದಿನಲ್ಲೋ ಅಥವಾ ಅಕ್ಕಪಕ್ಕದ ರೋಡಲ್ಲಿ ಕಮರ್ಷಿಯಲ್ ಝೋನ್ಗಳು, ಪರ್ಟಿಕ್ಯುಲರ್ಲಿ ಕಮರ್ಷಿಯಲ್ ಏರಿಯಾಗಳಲ್ಲಿ ಅಂತವ್ರಿಗೆ ಒಂದು ಉತ್ತೇಜನ ಕೊಟ್ರೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡ್ಕೊಂಡು ಫೀಸ್ ಅನ್ನ ಫಿಕ್ಸ್ ಮಾಡ್ಕೊಂಡು, ಮಾಲಲ್ಲಿ ಹೇಗೆ ಪಾರ್ಕಿಂಗ್ ಒಂದು ಪಾರ್ಕಿಂಗ್ ಇರುತ್ತೋ ಅದೇ ತರ ಕಂಪ್ಲೀಟ್ ಸೈಟ್ನೇ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮಾಡೋದು. ಬರ್ತಾರೆ ಜನ, ಖಂಡಿತ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ. ನಾವು ಸರ್ಕಾರ ಆಗ್ಲಿ ಪಾಲಿಕೆ ಆಗ್ಲಿ ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತ ಇದು ಕೆಲವು ಯಾರೋ ದುಡ್ಡಿದ್ದವ್ರು ಹೋಗ್ಬೋದು ಸರ್. ಒಂದು ದಿನದ ದುಡಿಮೆಯನ್ನ ಆಧರಿಸಿರುವಂತಹ ಬಡವನು ಅಥವಾ ಯಾರೋ ಕೂಲಿ ಕಾರ್ಮಿಕನು ಆತನ ವಾಹನಗಳನ್ನು ಎಲ್ಲಿ ತೆಗೆದುಕೊಂಡು ಹೋಗೋದು? ಒಂದ್ ನಿಮಿಷ ಈಗ 10 ಲಕ್ಷ 8 ಲಕ್ಷ 15 ಲಕ್ಷ 20 ಲಕ್ಷ ಕೊಟ್ಟು ಕಾರ್ ತಗೊಂಡಿರ್ತೀವಿ, ಓಕೆ ಆಯ್ತಾ, ಅದಕ್ಕೆ ದಿನ ಪೆಟ್ರೋಲ್ ಹಾಕ್ತಿವಿ, ಆಯ್ತಾ. ಆದ್ರೆ ನಾವೆಲ್ಲ ಒಂದು ಪಾರ್ಕಿಂಗ್ 50 ರೂಪಾಯಿ ಕೊಡ್ಲಿಕ್ಕೆ ನಾವು ಇದು ನೋಡ್ತೀವಿ, ಏನ್ ಹೇಳ್ತೀವಿ ಅದಕ್ಕೆ, ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಬಟ್ ಒಂದಿನದ ಕತೆ ಅಲ್ವಲ್ಲ ಸರ್ ಅದು. ಸರ್ ಈಗ ಪರ್ಮನೆಂಟ್ ಪಾರ್ಕಿಂಗ್ ಬೇರೆ ಹೇಳ್ತಾ ಇರೋದು ನಾನು ಡೈಲಿ ಡೇ ಟು ಡೇ. ಈಗ ನಾನು ಯಾವತ್ತು ಮಾರ್ಕೆಟ್ಗೆ ಹೋಗ್ತೀನಿ, ಯಾವತ್ತು ವಾರದಲ್ಲಿ 1 ದಿನ 2 ದಿನ ಹೋಗ್ತೀನಿ, ಕಾರ್ ಪಾರ್ಕಿಂಗ್ ನಿಲ್ಸ್ಬಿಟ್ಟು ಫೀಸ್ ಕೊಟ್ಬಿಟ್ಟು ಕೆಲಸ ಮುಗಿಸ್ಕೊಂಡ್ ಬರ್ಬೇಕು. ಇದು ನಾನು ಹೇಳ್ತಾ ಇರೋದು, ಜನರಲ್ ಇದು ಹೇಳ್ತಾ ಇರೋದು. ಪ್ರತಿನಿತ್ಯ ಕಾರ್ ನಿಲ್ಸ್ಬೇಕು ಅಂತ ಅಂದ್ರೆ ಅವ್ರವ್ರ ಬಿಲ್ಡಿಂಗ್ ಅಲ್ಲಿ ಯಾವ್ದೋ ಕಮರ್ಷಿಯಲ್ ಬಿಲ್ಡಿಂಗ್ ಇರ್ತದೆ, ವಿಸಿಟರ್ಸ್ ಬಂದ್ರೆ ಅವ್ರ ಪ್ರಾವಿಷನ್ ಮಾಡ್ಕೊಡ್ಬೇಕು. 1-2 ಕಾರ್ ಅಂಗಡಿ ಮುಂದೆ ನಿಲ್ಸ್ಲಿಕ್ಕೆ ಸೆಟ್ ಬ್ಯಾಕ್ ಬಿಟ್ಟು ಮಾಡ್ಕೊಡ್ಬೇಕು. ಅದಕ್ಕೆ ನಾನು ಮೊದಲೇ ಹೇಳಿದೆ, ಜವಾಬ್ದಾರಿ ಇರಬೇಕು. ಮನೆ ಕಟ್ಟೋ ಓನರ್ಗೆ ಒಂದು ಜವಾಬ್ದಾರಿ ಇರಬೇಕು. ಕಮರ್ಷಿಯಲ್ ಬಿಲ್ಡಿಂಗ್ ಮಾಡೋರು ಸ್ವಲ್ಪ ಜವಾಬ್ದಾರಿ. ನಮ್ಮ ಮನೆ ಬಿಲ್ಡಿಂಗ್ ಬರ್ತಾರೆ, ಏನೋ ಕೊಂಡ್ಕೊಳ್ಳಿ, 2 ವೀಲರ್ ಬರ್ಬೋದು, 4 ವೀಲರ್ ಬರ್ಬೋದು, ಅದಕ್ಕಿಂತ ಒಂದು ಲೈಸೆನ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಇಷ್ಟು ಕಾರ್ ಪಾರ್ಕಿಂಗ್ ಪ್ರಾವಿಷನ್ ಮಾಡ್ಬೇಕು ಅಂತ. ಅದನ್ನ ಫಾಲೋ ಮಾಡಿದ್ರೆ ಎಷ್ಟೋ ಸಮಸ್ಯೆಗಳು ಬಗೆಹರಿತವೆ. ಅಂದ್ರೆ ಪಾರ್ಕಿಂಗ್ ಫೀ ಎಲ್ಲ ಕಡೆ ನೋಡಿ, ಥ್ರೂಔಟ್ ವರ್ಲ್ಡ್ ವೈಸ್ ನೀವು ಯಾವ್ದೇ ಡೆವಲಪ್ಡ್ ಕಂಟ್ರೀಸ್ ಯಾವ್ದೇ ನೋಡಿ, ಎಲ್ಲಾ ಸಿಟಿನಲ್ಲಿ ಎಲ್ಲೂ ಫ್ರೀ ಪಾರ್ಕಿಂಗ್ ಸಿಕ್ಕಲ್ಲ, ಎಲ್ಲ ಪೇಡ್ ಪಾರ್ಕಿಂಗೇನೆ. ನಾನು ಒಂದು ಉದಾಹರಣೆ ಹೇಳ್ತೀನಿ. ಒಂದು 10 years ಬೇಕು ಅಮೆರಿಕಕ್ಕೆ ಹೋಗಿದ್ದೆ ನಾನು, ನಮ್ಮ ಕಸಿನ್ ವೆಹಿಕಲ್ ಪಾರ್ಕ್ ಮಾಡ್ಬೇಕಾಗಿತ್ತು. ಅವ್ನು ಡ್ರೈವ್ ಮಾಡ್ತಾ ಇದ್ದ ಪಾರ್ಕ್ ಮಾಡೋದಕ್ಕೆ. ನೀವು ನಂಬ್ತಿರೋ ಬಿಡ್ತಾರೋ, 1 hourಗೆ $40 ಕೊಟ್ಟ ಅವತ್ತು ಪಾರ್ಕಿಂಗ್. 1 hourಗೆ ಒಂದು ಸಿಟಿನಲ್ಲಿ ಅಮೆರಿಕದ 1 hourಗೆ $40. ಅಂದ್ರೆ ಎಂತ ಡೆವಲಪ್ಡ್ ಕಂಟ್ರೀಸ್ ಅಲ್ಲೂ ಪಾರ್ಕಿಂಗ್ ಫೀಸ್ ಕೊಡ್ಲೇಬೇಕು. ಪಾರ್ಕಿಂಗ್ ಅಂದ್ರೆ ಸುಮ್ಮನೆ ಈಗ ರಸ್ತೆ ಪಾರ್ಕಿಂಗ್ ಫೀಸ್ ತಪ್ಪಿಸ್ಕೊಳ್ಳೋಕೋಸ್ಕರ ಈಗ ಒಂದು ಮಾಲ್ ಇರ್ತದೆ, ಮಾಲಲ್ಲಿ ಪಾರ್ಕಿಂಗ್ ಮಾಡಿದ್ರೆ 100 ರೂಪಾಯಿ ತಗೋತಾನೋ 50 ರೂಪಾಯಿ ತಗೋತಾನೋ, ಅದನ್ನ ತಪ್ಪಿಸ್ಲಿಕ್ಕೆ ಹೋಗಿ ರಸ್ತೆ ಬೆಲೆ ನೋಡಿ. ಯಾವ್ದೇ ನೀವು ಎಲ್ಲೋ ಬೋರ್ಡ್ ಕಾರ್ಗಳು ನೋಡಿ, ಎಲ್ಲ ಮಾಲ್ ಮುಂದೆ ಉದ್ದಕ್ಕೆ ಅರ್ಧ ರೋಡ್ ಕವರ್ ಮಾಡ್ಕೊಂಡಿರ್ತಾರೆ. ಇದು ಸಾರ್ವಜನಿಕ ವಾಹನದ್ದಾಯ್ತು ಸರ್. ನೀವು ಸರ್ಕಾರಿ ಕಚೇರಿಗಳ ಮುಂದೆ ಎಲ್ಲಿ ಪಾರ್ಕಿಂಗ್ ಜಾಗ ಇದೆ? ಯಾವ್ಯಾವ ಸರ್ಕಾರಿ ಕಚೇರಿಗಳ ಮುಂದೆ ಪಾರ್ಕಿಂಗ್ ಜಾಗ ಇದೆ? ಈಗ ಉದಾಹರಣೆಗೆ ಬಿಬಿಎಂಪಿಯ ಕಸ ಎತ್ತುವಂತ ವಾಹನಗಳು ಎಲ್ಲಿ ನಿಲ್ತವೆ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಅದನ್ನ ಪಾಲಿಕೆಯವರು ಸ್ವಲ್ಪ ಅದನ್ನ ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಬೇಕಾಗುತ್ತೆ. ಗಾರ್ಬೇಜ್ ಟ್ರಕ್ಗಳಿರ್ಲಿ, ಅದನ್ನ ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಈಗ ಸರ್ಕಾರ ಆಗ್ಲಿ ಪಾಲಿಕೆ ಆಗ್ಲಿ ಮಾಡೋ ಕಟ್ಟಡಗಳಲ್ಲಿ ಪಬ್ಲಿಕ್ ಪಾರ್ಕಿಂಗ್ ಫೆಸಿಲಿಟೀಸ್ ಮಾಡ್ತಾ ಇದ್ದಾರೆ. ಇವಾಗ ಹಳೆ ಕಾಲದ ಕಟ್ಟಡಗಳಲ್ಲಿ ಪಾರ್ಕಿಂಗ್, ಅವಾಗೆಲ್ಲ ಹಿಂದೆ ಕಾರ್ಗಳು ಇರ್ತಿರ್ಲಿಲ್ಲ. ಎಲ್ಲ 20 ವರ್ಷ 25 ವರ್ಷ ಹಿಂದೆ ಹೋದ್ರೆ ಆ ಕಾರ್ಗಳೇ ಇರ್ಲಿಲ್ಲ ಬೆಂಗಳೂರಲ್ಲಿ. ಇವಾಗೆಲ್ಲ ಕಾರ್ಗಳು ಎಸೆನ್ಷಿಯಲ್ ಐಟಮ್ ಆಗಿದೆ, ಎಲ್ಲರಿಗೂ ಅಫೋರ್ಡಬಲ್ ಇದೆ, ತಗೊಂತಾರೆ. ಅದು ತಕ್ಕಾಗಿ ಈಗಲೂ ಎಲ್ಲ ಸರ್ಕಾರಿ ಕಚೇರಿಗಳು ನೋಡ್ಬೇಕು ನೀವು, ಹೊಸ ಕಟ್ಟಡಗಳು ನೋಡಿ ಸಫಿಶಿಯಂಟ್ ಪಾರ್ಕಿಂಗ್ ಫೆಸಿಲಿಟೀಸ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಅಂದ್ರೆ ಗವರ್ಮೆಂಟ್ ಬಿಲ್ಡಿಂಗ್ಗಳಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಏನ್ ಮಾಡಬಹುದು ಸರ್? ಕೊನೆಯದಾಗಿ ಇದನ್ನ ಮೀರಿ ಇದನ್ನು ಏನ್ ಮಾಡಬಹುದಿತ್ತು ಈ ಪ್ರಕರಣವನ್ನ? ಇದು ತೆರವುಗೊಳಿಸಕ ಪ್ರಕರಣ ಹೌದು ಅಲ್ಲ, ತೆರವುಗೊಳಿಸೋದು ನಿಜವಾಗ್ಲೂ ಒಳ್ಳೆ ಕೆಲಸ ಅಂತ ಬಿಗಿನಿಂಗ್ ಅಲ್ಲಿ ಹೇಳಿದೆ ನಾನು. ಯಾಕಂದ್ರೆ 6 ತಿಂಗಳು, ವರ್ಷ 2 ವರ್ಷ ಕಟ್ಟರೆ ಎಲ್ಲ ರಸ್ಟ್ ಹಿಡಿದೋಗಿರ್ತದೆ ವೆಹಿಕಲ್. ಅಲ್ಲಿ ಆ ಕೆಳಗಡೆ ಗಾರೆ ಡಂಪಿಂಗ್ ಸರ್ಕಾರದವರೇ ಹರಾಜು ಹಾಕ್ಬಿಡ್ತಾರಂತೆ ಮಾಲೀಕರು ಬರದೇ ಹೋದ್ರೆ. ಅಲ್ಲ, ಅದು ನನಗೆ ಅದು ಗೊತ್ತಿಲ್ಲ. ಹರಾಜು ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ, ಸರ್ಕಾರಕ್ಕೆ ಪ್ರಾವಿಷನ್ ಇದೆ, ಅಧಿಕಾರ ಇದೆ. ಆತರ ಏನಿಲ್ಲ, ಅಧಿಕಾರ ಇದೆ. ಯಾಕಂದ್ರೆ 1 ವರ್ಷದಿಂದ ಅದಕ್ಕೆ ಯಾರು ಓನರ್ ಅಂತಾನೆ ಗೊತ್ತಿಲ್ಲದ್ರೆ ಅದು ಅನಾಥ ವೆಹಿಕಲ್. ಏನ್ ಮಾಡ್ಬೇಕು? ಮತ್ತೆ ಜನಕ್ಕೆ ಅನುಕೂಲನೂ ಬೇಕು, ಆಕ್ಷನ್ ಹಾಕ್ಬಾರ್ದು ಅಂತಂದ್ರೆ ಆಗೋದಿಲ್ಲ. ಅದು ಜನಕ್ಕೆ ಈಗ ರಸ್ತೆ ನಾವು ಕ್ಲಿಯರ್ ಮಾಡ್ಬೇಕು ಅಂದ್ರೆ ಜನಕ್ಕೋಸ್ಕರ ಮಾಡ್ತಾ ಇರೋದು, ಸರ್ಕಾರಕ್ಕೋಸ್ಕರ ಅಲ್ಲ, ಜನರಿಗೋಸ್ಕರ ರಸ್ತೆನ ಕ್ಲಿಯರ್ ಮಾಡ್ಕೊಡ್ತಾ ಇರೋದು. ಅದೇ ನಾವು ವಾಹನ ನಿಲ್ಸೋ ಯೋಚನೆ ಮಾಡ್ಬೇಕು. ನಾನು ನಿಲ್ಸಕ್ಕಿಂತ ಮುಂಚೆ ಅಂದ್ರೆ ವರ್ಷಾನ್ಗಳಿ ಇಡೀ 1 hour 2 hours ನಿಲ್ಸೋಗೋದು ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಪರ್ಮನೆಂಟ್ ನಿಲ್ಸ ಹೋಗ್ತಾರಲ್ಲ, ತಿಂಗಳ ಗಂಟ್ಲೆ ವರ್ಷಾನ್ಗಟ್ಲೆ, ಅಂತದಕ್ಕೆ ನಿಜವಾಗ್ಲೂ ಕ್ರಮ ತಗೊಳ್ಳೇಬೇಕಾಗುತ್ತೆ. ಎಸ್ ಸರ್, ಬರ್ತೀನಿ. ಪ್ರಕಾಶ್ ಮಂಡಲ್ ಸರ್, ವಾಹನಗಳನ್ನ ತೆರವು ಮಾಡೋದು, ನಗರೀಕರಣ, ಸೌಂದರ್ಯ ಆಗೋದು ಇತ್ಯಾದಿ ಹೌದು, ಎಲ್ಲ ಒಪ್ಕೊಳ್ಳುವಂಥದ್ದೇ. ಅದರ ತಕ್ಕನಾಗಿ ರಸ್ತೆಯಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಸಿಗಬೇಕು ಅಂತ. ರಸ್ತೆ ಗುಂಡಿಗಳ ಸಮಸ್ಯೆ, ಅನೇಕ ರಸ್ತೆಗಳೇ ಇಲ್ಲ. ಬೆಂಗಳೂರು ತುಂಬಾ ವೇಗವಾಗಿ ಬೆಳೆದ್ಬಿಡ್ತು.
ಇಷ್ಟು ಹೈ ಪಾಪ್ಯುಲೇಷನ್ನು, ಇಷ್ಟು ಡೆವಲಪ್ಮೆಂಟ್ ಆಗುತ್ತೆ, ಇಷ್ಟು ಜನ ಬರ್ತಾರೆ, ಇಷ್ಟು ವಾಣಿಜ್ಯ ವಹಿವಾಟು ಜಾಸ್ತಿ ಆಗುತ್ತೆ ಅಂತ ಯಾರೂ ಅನುಮಾನ ಪಡಲಿಲ್ಲ. ಅದ್ರ ತಕ್ಕಂತೆ ಏನು ವ್ಯವಸ್ಥೆ ಬೇಕಿತ್ತು, ಇನ್ಫ್ರಾಸ್ಟ್ರಕ್ಚರು, ಪಬ್ಲಿಕ್ ಟ್ರಾನ್ಸ್ಪೋರ್ಟು ಮತ್ತು ಪಾರ್ಕಿಂಗ್ ಲಾಟು ಇದೆಲ್ಲ ಮಾಡಬೇಕಿತ್ತು. ಇದು ಮಾಡಲಿಲ್ಲ. ಇವಾಗಾನ ನಮ್ಮ ಕೃಷ್ಣ ಬೈರೇಗೌಡರು ಅರ್ಬನ್ ಪ್ಲ್ಯಾನರ್ಸ್ ಇದ್ದಾರೆ, ಅವ್ರ ಜೊತೆ ಮತ್ತು ಈ ಮೊಬಿಲಿಟಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರ ಜೊತೆ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಬೆಂಗಳೂರಿಗೆ ಏರಿಯಾ ವೈಸ್ ಮಾಡಬೇಕಾಗತ್ತೆ. ಎಲ್ಲ ಕಡೆ ಒಂದೇ ಟೈಪ್ ಆಗೋಕ್ಕಿಲ್ಲ. ವಾರ್ಡ್ ಲೆವೆಲ್ ಜಯನಗರಲ್ಲಿ ಏನು ಬೇಕು, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನು ಬೇಕು, ಬ್ರಿಗೇಡ್ ರೋಡಲ್ಲಿ ಏನು ಬೇಕು, ಇಂದಿರಾನಗರಲ್ಲಿ ಏನು ಬೇಕು, ಬೇರೆ ಬೇರೆ ಅದಕ್ಕೊಂದು ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ. ಅದಕ್ಕೆ ಸಾಕಷ್ಟು ಜನ ಇದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇದ್ದಾರೆ, ಬೇರೆ ಬೇರೆ ಸಂಸ್ಥೆಗಳಿದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ. ಅಟ್ಲೀಸ್ಟ್ ಇವಾಗ ಅವರು ಒಂದು ಒಳ್ಳೆ ಹೆಜ್ಜೆ ತೊಗೊಂಡಿದ್ದಾರೆ. ಇಟ್ಸ್ ಎ ವೆರಿ ಗುಡ್ ಬಿಗಿನಿಂಗ್. ಬಟ್ ಇದಕ್ಕೆ ರಿಸಲ್ಟ್ ಬೇಕು, ಮತ್ತು ಇದು ಹೀಗೆ ಮುಂದುವರಿಬೇಕು. ಇಟ್ ಶುಡ್ ಬಿ ಸಸ್ಟೈನಬಲ್ ಆಗಬೇಕು. ಅಂದರೆ ಜನರಿಗೆ ಏನು ಬೇಕು ಆ ವ್ಯವಸ್ಥೆ ಮಾಡಿಕೊಡಬೇಕಾಗತ್ತೆ. ಇಲ್ಲದಿದ್ರೆ ಇವತ್ತಿರ್ಗ ಹೇಳ್ತಾರಲ್ಲ 3 ದಿನದ ವ್ಯವಸ್ಥೆ, 4 ದಿನಕ ಸುಲ್ತಾನ್ ಅಂದ್ಬಿಡ್ತಾರೆ. ಹಂಗೆ ಇದು ಈ ಆಮೇಲೆ ಅದು ಆ್ಯಸ್ ಇಟ್ ಈಸ್ ಆಗ್ಬಿಡುತ್ತೆ. ಇವಾಗ ನನಗೂ ಈಗ ಪ್ರಕಾಶ್ ಅಲ್ಲ, ನೀವು ಒಂದು ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೆ ನಾನು ಒಂದು ಮೆಟ್ರೋ ಸ್ಟೇಷನ್ಗೆ ಹೋಗಿದ್ದೆ. ಆ ಮೆಟ್ರೋ ಸ್ಟೇಷನಲ್ಲಿ ಫಲಕವನ್ನು ಹಾಕಲಾಗಿದೆ. ಈಗ ನಾವು ದರದ ಬಗ್ಗೆ ಇತ್ಯಾದಿ ಮಾತಾಡ್ತಾ ಇದೀವಿ ಅನ್ನೋ ಕಾರಣಕ್ಕಾಗಿ ಅಲ್ಲಿ 2 ಗಂಟೆಯ ತನಕ 15 ರೂಪಾಯಿ ಮಾತ್ರ ಅಂತ ಬಾರಿ ಕ್ಲಾರಿಟಿಯಾಗಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಆ ವ್ಯಕ್ತಿಗಳು ಅಥವಾ ಟೆಂಡರ್ನ ವ್ಯವಸ್ಥೆಯ ನೌಕರರು ಪೀಕ್ತಾ ಇರೋ ಜನರಿಂದ 35 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ನಾನು ಸಹಜವಾಗಿ ಓನರಿಗೆ ಫೋನ್ ಮಾಡಿ ಕೇಳಿದೆ, ಎಷ್ಟು ಹಣ ಪೇ ಮಾಡಬೇಕು ಅಂತ. 15 ರೂಪಾಯಿ ಮಾತ್ರ ಕೊಡಿ, ಅದಕ್ಕಿಂತ 1 ರೂಪಾಯಿ ಜಾಸ್ತಿ ಕೊಡಬೇಡಿ ಅಂತ. ಈ ವ್ಯಕ್ತಿಗೆ 15 ರೂಪಾಯಿ ಕೊಟ್ಟರೆ ತೆಗೆದುಕೊಳ್ಳೋಕೆ ಹೋಗ್ತಾ ಇಲ್ಲ. ಆ ವ್ಯಕ್ತಿ ಒಂದು ಸೆಂಟೆನ್ಸ್ ಹೇಳಿದ, ಸರ್ ಈ ವ್ಯವಸ್ಥೆಯಲ್ಲಿ ನಿಮಗೆಲ್ಲ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಬೆಂಗಳೂರಿನ ನೈಜ ಪರಿಸ್ಥಿತಿ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ಪಾರ್ಕಿಂಗ್ ಮಾಡ್ತಿದ್ದಾರೆ, ವ್ಯವಸ್ಥೆ ಮಾಡ್ತಿದ್ದಾರೆ, ಅದರ ಲೋಪದೋಷಗಳ ಬಗ್ಗೆ ಮಾನಿಟರ್ ಆಗಬೇಕಲ್ವಾ? ಹೌದು. ಇನ್ನೊಂದು ಈ ಮೊಬಿಲಿಟಿ ವಿಚಾರದಲ್ಲಿ ರೋಡ್ ಆಕ್ಟಿವಿಟಿ, ರೋಡ್ ಇನ್ಫ್ರಾಸ್ಟ್ರಕ್ಚರ್ ವಿಲ್ ನಾಟ್ ಸಸ್ಟೈನ್. ಓಕೆ, ನಿಮಗೆ ಆಸ್ ಇಟ್ ಈಸ್ ನಾವು ಹೇಳಿದಾಗೆ 2,000 ವೆಹಿಕಲ್ಸ್ ರಿಜಿಸ್ಟರ್ ಆಗ್ತಾ ಇದೆ. ಅದಕ್ಕೆ ಪರ್ಯಾಯ ಏನು? ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಬರ್ತೀನಿ, ಒಂದು ನಿಮಿಷ. ಅದು ಇನ್ನೊಂದು 2 ನಿಮಿಷ. ನಾವು ಸಮಯ ಆಗ್ತಾ ಇದೆ. ಒಂದು ನಿಮಿಷ ನೋಡಿ. ಇವಾಗ ಒಂದು ಒಳ್ಳೆ ಹೆಜ್ಜೆ ಹಾಕಿದ್ದೀರಾ ಕೃಷ್ಣ ಬೈರೇಗೌಡ್ರೆ. ನಿಮ್ಮಲ್ಲಿ ನೀವು ವಿದೇಶದಲ್ಲಿ ಹೋದವರು, ಇಲ್ಲಿ ಬಂದು ಒಳ್ಳೆ ನೀವು ಆಸ್ ಎ ಶಾಸಕರು, ಆಸ್ ಎ ಮಿನಿಸ್ಟರ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಏನು ಅಜೆಂಡಾ ಇದೆ ಅದ್ರ ನಮ್ಮ ಪಬ್ಲಿಕ್ ಅಜೆಂಡಾ ಸೇರಿಸ್ಕೊಂಡು ನೀವು ಮಾಡಿದ್ರೆ ನಮ್ಮ ನಗರ ಸುಂದರವಾದ ನಗರ ಆಗುತ್ತೆ, ನಮ್ಮ ಜನಕ್ಕೆ ಅನುಕೂಲ ಆಗುತ್ತೆ. ಈ ವ್ಯವಸ್ಥೆ ಮುಂದುವರಿಲಿ. ಸಂಪತ್ ಸರ್, ಓಕೆ, ಈ ಆಪರೇಷನ್ ಅನ್ನೋದು ಒಂದು ದಂಧೆಯಾಗಿ ಮಾರ್ಪಡಬಾರದು ಅನ್ನೋ ನನ್ನ ವಾದ. ಯಾವುದೋ ವಾಹನಗಳನ್ನು ಎತ್ಕೊಂಡು ಹೋಗೋದು, ಅಲ್ಲಿ ಯಾರೋ ಒಂದು 200 ರೂಪಾಯಿ ಕೊಡ್ತಾರೆ, 500 ರೂಪಾಯಿ ಕೊಡ್ತಾರೆ, ವಾಪಸ್ ಬಿಟ್ಟು ಕಳಿಸೋದು, ಇಂಥ ವ್ಯವಸ್ಥೆ ನೋಡ್ತಾ ಇದ್ದೀವಿ. ಯಾಕಂದ್ರೆ ಇದೇ ಭ್ರಷ್ಟಾಚಾರದ ಕಾರಣಕ್ಕಾಗಿ ಟೋಯಿಂಗ್ ವ್ಯವಸ್ಥೆ ಬಂದಾಗಿದ್ದನ್ನು ದಂಧೆಯಾಗಿ ಮಾರ್ಪಡಬಾರ್ದು. ದಂಧೆ ಆಯ್ತು ಅದು. ಈಗ ನೋಡಿ ಸರ್, ಜನ ತಿದ್ದು ಬಾಳಕ್ ರೆಡಿ ಇದ್ದಾರೆ. ಓಕೆ, ಜನನೂ ಅಷ್ಟೇ, ಸರ್ಕಾರನೂ ಅಷ್ಟೇ. ಎರಡು ಹೊಂದಾಣಕ್ಕೆ ಹೋದ್ರೆ ನಾವು ಸಾರ್ ಹೇಳ್ದಂಗೆ ಬೆಂಗಳೂರು ಚೆನ್ನಾಗಿರುತ್ತೆ, ಬೆಂಗಳೂರಿಗೆ ಒಳ್ಳೆ ಹೆಸರು ಇರುತ್ತೆ. ನಾವೆಲ್ಲ ಬೆಂಗಳೂರಲ್ಲಿ ಚೆನ್ನಾಗಿ ಬದುಕ್ಬೋದು, ಬಾಳ್ಬೋದು. ವಯಸ್ಸಾದವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಮಿಡ್ಲ್ ಏಜ್ ಇಂದ ಎಲ್ಲರೂ ಚೆನ್ನಾಗಿರ್ಬೋದು ಅಂತೇಳಿ ನನ್ನ ಆಸೆ. ಇದು ಸಾರ್ ಹೇಳ್ದಂಗೆ ಮತ್ತೆ ಕೂಡ ಇದು ಯಾವುದೇ ರೀತಿಯಲ್ಲಿ ಈಗ ಪ್ರಾರಂಭ ಮಾಡಿ ನಿಲ್ಲಿಸಬಾರ್ದು, ಕಂಟಿನ್ಯೂಟಿ ಆಗ್ಬೇಕಂತೇಳಿ ನನ್ನ ಆಸೆ ಕೂಡ ಸರ್. ಎಸ್ ಸರ್. ರಾಮಲಿಂಗೇಗೌಡ್ರೆ, ಕೊನೆ ರಿಯಾಕ್ಷನ್. ಇಲ್ಲ, ಈಗ ಏನು ಮೂಲಭೂತ ಸೌಕರ್ಯಗಳನ್ನ ಕೊಡಲೇಬೇಕು ಅಂತೇಳಿ ಫುಟ್ಪಾತ್ ತೆರವಾಗ್ಬೋದು, ಇದು ರಸ್ತೆಯನ್ನು ಹಳೆ ಗಾಡಿಗಳನ್ನ ತೆರವುಗೊಳಿಸಿ ಇದು ನಿಜಕ್ಕೂ ಶ್ಲಾಘನೀಯ. ಇದು ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಜೊತೆಗೆ ಏನೀಗ BBMP ಮನೆಯಿಂದ ಕಸಗಳನ್ನ ತಗೊಬಂದು ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಕಾಂಪ್ಯಾಕ್ಟ್ ಗಾಡಿಗಳು ಶಿಫ್ಟ್ ಮಾಡಿಕೊಂಡು ಅಲ್ಲಿ ಪರಿಸರವನ್ನು ಹಾಳು ಮಾಡ್ತಿರೋ ಗಮನ ಅದ್ರ ಕಡೆನೂ ಸಹ ಮಾನ್ಯ ಸಚಿವರು ಗಮನ ಕೊಡಬೇಕಿದೆ. ಯಾಕೆಂದ್ರೆ ಅಲ್ಲಿ ಪರಿಸರವನ್ನು ಎಷ್ಟು ಹಾಳು ಮಾಡ್ತಿದ್ದಾರೆ ಇದೇ BBMP ಅನ್ನೋದು ಸಹ ಉಲ್ಲೇಖ ಮಾಡಿದೆ. ದಯಮಾಡಿ ಅದಾಗಬೇಕು. ಜೊತೆಗೆ ರಸ್ತೆ ಕರೆಕ್ಟ್ ನೋಡಿ, ಮೇನ್ ರೋಡ್ಸ್ ಅಲ್ಲಿ ನಿಂತಿರುತ್ತೆ, ಮೆಟ್ರೋ ಸ್ಟೇಷನ್ ಪಕ್ಕ ನಿಂತಿರುತ್ತೆ. ಎಷ್ಟು ಅಸಹ್ಯ ಆಗುತ್ತೆ ಗೊತ್ತಾ ವಾಸನೆ. ಜನರು ನೋಡಿದ್ರೆ
ಏನಪ್ಪ ಇದು ನಮ್ಮ ನಗರನ ಅಂತ ಬೇಜಾರಾಗತ್ತೆ ನಮಗೆ. Yes, sir. ದಯವಿಟ್ಟು ರಸ್ತೆ BMRCL ಕೂಡ ಇದು ಆಕ್ಷನ್ ತಗೋಬೇಕು. Okay. GBA ನಮ್ಮ ಮಾನ್ಯ ಆಯುಕ್ತರಾದ ಉಮೇಶ್ವರ ಅವರು ತಕ್ಷಣ ಇದು ಕ್ರಮ ತಗೋಬೇಕು. ಎನಿ ಡಂಪಿಂಗ್ ಗಾಡಿ, ಎನಿ ಗಾರ್ಬೇಜ್ ಗಾಡಿ ಎಲ್ಲೋ ಸಾರ್ವಜನಿಕ ಹತ್ರ ನಿಲ್ಬಾರ್ದು. ಕ್ವಿಕ್ ಆಗಿ ಇಲ್ಲ, ರಸ್ತೆ ಈಗ ಏನು ಔಟರ್ ರಿಂಗ್ ರೋಡ್ ಅಲ್ಲಿ ಓಡಾಡ್ತಿರ್ತೀವಿ, ಅಲ್ಲಿ ಬಹುತೇಕ ಗಾಳಿ ಸಿಕ್ಕಾಪಟ್ಟೆ ಏನು ಗಲೀಜುಗಳು ಇರುವಂತದ್ದು. ನಮಗೆ ಟೂ ವೀಲರ್ ಓಡಾಡೋದಕ್ಕೆ ಕಣ್ಣಿಗೆ ಏನಷ್ಟು ಗಲೀಜು ಬಿದ್ದು ಅಲ್ಲೂ ಆಕ್ಸಿಡೆಂಟ್ಗಳಾಗೋ ಸಂದರ್ಭಗಳು ಜಾಸ್ತಿ ಇದೆ. ಅದರ ವಿರುದ್ಧ ಕ್ರಮ ಆಗಲಿ. ಏನು ಗಾಡಿಗಳು ಅದ್ರ ಟೌನ್ ಅಲ್ಲಿ ಇದ್ದೀನಿ. ಅಲ್ಲಿ NC ಕಾಲನಿ ಅಂತ ಹೇಳಿ ನಮ್ಮ PKಗಳಲ್ಲೇ ಬದುಕತಕ್ಕ ಜಾಗ. ಏಕ ರೋಡ್ ಏಕ ಪೂರ್ತಿ ಆ ಗಾರ್ಬೇಜ್ ಅಲ್ಲಿ ಒಂದು ಸ್ಟೇಷನ್ ಬಂದಿದೆ, ಮೆಟ್ರೋ ಸ್ಟೇಷನ್. ಸೋಮಶೇಖರ್ ಸರ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಮಾತನಾಡಿದ್ದಕ್ಕೆ. ಎಸ್, ಇಂಥದ್ದೊಂದು ವ್ಯವಸ್ಥೆ ಬೆಂಗಳೂರಿನಲ್ಲಿ ಆಗ್ತಾ ಇದೆ, ಇದನ್ನು ನಾವು ಶ್ಲಾಘಿಸ್ತೀವಿ, ವೆಲ್ಕಮ್ ಮಾಡ್ತೀವಿ. ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿಕೊಡುವ ಪ್ರಯತ್ನವನ್ನು ಮಾಡಲಿ ಅನ್ನೋದು ನಮ್ಮ ಆಗ್ರಹವೂ ಕೂಡ ಹೌದು. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.